ಬೈಫರ್ಕೇಶನ್ ಅನ್ನ ಒಂಚೂರು ನಮ್ಮ ವೀಕ್ಷಕರ ಫಾರ್ ದ ಬೆನಿಫಿಟ್ ಆಫ್ ಮೈ ವೀಕ್ಷಕರಿಗೋಸ್ಕರ ವಿವರಿಸೋದಾದ್ರೆ ಹೇಗೆ ಇದರ ಬೈಫರ್ಕೇಶನ್ ಹೇಗಿದೆ ಬಸವರಾಜ್? SC/ST ಗೆ ಅಥವಾ OBC ಗೆ ಅಥವಾ 2A ಅಡಿಯಲ್ಲಿ ಈಗ ಬೇರೆ ಬೇರೆಯವರಿಗೆ ಏನೇನು ಕೊಟ್ಟಿದ್ದಾರೆ ಮೀಸಲಾತಿ ಅದರಲ್ಲೇ ತೆಗೆದು ಮುಸ್ಲಿಮರಿಗೆ ಕೊಡಲಾಗ್ತಾ ಇದೆಯಾ ಅಥವಾ ಒಟ್ಟು ಮೀಸಲಾತಿ ಪ್ರಮಾಣವನ್ನೇ ಜಾಸ್ತಿ ಮಾಡಿದಾರಾ? ಹೇಗಿದ್ರ ಬೈಫರ್ಕೇಶನ್ ಹೇಗೆ? ಶ್ರೀಲಕ್ಷ್ಮಿ, ಇಲ್ಲಿ ಮೀಸಲಾತಿ ಆ ವಿಚಾರ ಬೇರೆ. ಇದು ಗುತ್ತಿಗೆ ಮೀಸಲಾತಿ. ಈ ಮೀಸಲಾತಿ ಏನಿದೆ ಈಗ 100 ರೂಪಾಯಿ ಇದೆ ಅಂದ್ರೆ 24 ರೂಪಾಯಿಯನ್ನ SC/ST ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು, 4% ಅನ್ನ OBC ಅವರಿಗೆ ಕೊಡ್ತಿರ್ತಕ್ಕಂಥದ್ದು, ಇನ್ನು 12% ಅನ್ನ 2A ಕ್ಯಾಟಗರಿ ಕೊಡ್ತಿರ್ತಕ್ಕಂಥದ್ದು. ಆ 100 ರೂಪಾಯಿಯಲ್ಲೇ ಈ ಒಂದು 4% ಅನ್ನ ಈಗ ಮುಸ್ಲಿಮರಿಗೆ ಕೂಡ ಹಂಚಕ್ಕೆ ಹೋಗ್ತಾ ಇದ್ರೆ ಅಲ್ಲಿಗೆ 43% ಓವರ್ ಆಲ್ ಆಗಿ. ರೈಟ್. ನಮ್ಮ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು. ನಮಸ್ಕಾರ ಸರ್. ನಮಸ್ಕಾರ. ಸರ್, ಮುಸ್ಲಿಮರ ಓಲೈಕೆಗೆ ಸಿದ್ದರಾಮಯ್ಯ ಸರ್ಕಾರ ಅದರ ಪರಾಕಾಷ್ಠೆಯನ್ನ ತಲುಪಿದೆ, ಮಿತಿಯೇ ಇಲ್ಲದಷ್ಟು ಪರಾಕಾಷ್ಠೆಯನ್ನ ತಲುಪಿದೆ ಅನ್ನುವಂಥದ್ದು. ಈಗ ಸರ್ಕಾರದ ಗುತ್ತಿಗೆ ಕಾಮಗಾರಿಗಳಲ್ಲಿ ಕೂಡ 4% ಮೀಸಲಾತಿಯನ್ನ ಕೊಡಬೇಕು ಅಂತ ಹೊರಟಿದೆ. ಏನ್ ಹೇಳಕ್ ಬಯಸ್ತೀರಿ? ಸರ್ಕಾರವನ್ನ ಅವ್ರಿಗೆ ಬಿಟ್ಟು ಕೊಡೋದು ಲೇಸು. ಇವರು ಪಾಪ ಇವರು ಅಧಿಕಾರ ಇಟ್ಕೊಂಡು ಅವ್ರಿಗೆ ನೀವು ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಕೇಳೋದಕ್ಕಿಂತ ಸರ್ಕಾರವನ್ನೇ ಅವ್ರಿಗೆ ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಬೇಕಾದನ್ನೆಲ್ಲ ಅವ್ರು ಬಳಕೆ ಮಾಡಿ ಕೊನೆಯಲ್ಲಿ ಹಿಂದೂಗಳಿಗೆ ಒಂದಷ್ಟು ಏನಾದ್ರೂ ಉಳಿದ್ರೆ ಕೊಡ್ಬಹುದು, ಇಲ್ಲ ಅಂತಂದ್ರೆ ಅದು ಉಳಿಲಿಲ್ಲ ಅಂತ ಹೇಳ್ಬಹುದು. ಇವರು ಯಾವ ಮಟ್ಟಕ್ಕೆ ಓಲೈಕೆಗೆ ಇಳಿದಿದ್ದಾರೆ ಅಂತಂದ್ರೆ ಇವರು ಎಲ್ಲಾ ಹಿಂದೂಗಳು ಸತ್ರೂ ಸರಿ ಅವರು ಬದುಕಬೇಕು ಅನ್ನೋ ಮಟ್ಟಕ್ಕೆ ಇವರು ಬರ್ತಿದ್ದಾರೆ. ಇದು ಒಂದು ಆಡಳಿತ ಸರ್ಕಾರ ಮಾಡ್ತಕ್ಕಂಥದ್ದಲ್ಲ. ಆಮೇಲೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾತಿ ಇದೆ. ಅದರಲ್ಲಿ ನೀವು ಕೊಟ್ಟಿದ್ದನ್ನೇ ಕಾಂಟ್ರಾಕ್ಟ್ಗಳನ್ನ ಇದುವರೆಗೂ ಅವ್ರಿಗೆ ನೀವು ಕೊಡಕ್ಕೆ ಆಗ್ತಾ ಇಲ್ಲ. ಅದನ್ನ ಹೇಗೆ ಇವ್ರು ಕೊಡ್ತೀರಿ? ಅಲ್ಲಿ SC/STಗಳಿಗೆ 1 ಕೋಟಿವರೆಗೆ ನೀವು ಕೊಡ್ಬೇಕು ಅಂತ ಹೇಳಿ ಇದೆ ನೇರವಾಗಿ. ಆದ್ರೆ 1,000 ಇರೋದನ್ನ 3 ಕೋಟಿ 4 ಕೋಟಿ ಪ್ಯಾಕೇಜ್ ಮಾಡಿ ಅವ್ರಿಗೆ ತಪ್ಪಿಸೋ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವರಿಗೂ ಕೊಡ್ತೇವೆ ಅಂತಂದ್ರೆ ಇದೇನು? ನಾನೊಂದು ಹೇಳ್ತೇನೆ, ಯಾವುದೇ ಮೀಸಲಾತಿ ಇರ್ಬೋದು, ಇದು ಧರ್ಮ ಆಧಾರಿತವಾಗಿ ಕೊಡ್ತಕ್ಕಂಥದ್ದು ತಪ್ಪು. ಆ ರೀತಿ ಮಾಡಬಾರದು. ಆದ್ರಿಂದ ಇಂಥದ್ದನ್ನ ಮಾಡಿದ್ರೆ ಇದು ದೊಡ್ಡ ಒಂದು ತಪ್ಪನ್ನ ಇವರು ಮಾಡಿ ಬೇರೆ ಎಲ್ಲವನ್ನು ಇವರೇ ಮೇಲೆ ಹೇಳ್ಕೊಳ್ತಕ್ಕಂತ ಪರಿಸ್ಥಿತಿ ಬರ್ತದೆ. ರಾಜ್ಯದಲ್ಲಿ ಜನ ಸಹಿಸ್ಕೊಳ್ಳೋದಿಲ್ಲ. ನೀವ್ ಹೇಳ್ತಾ ಇರೋ ಪ್ರಕಾರ ಛಲವಾದಿ ನಾರಾಯಣ ಸ್ವಾಮಿ ಅವರೇ, SC/STಗಳಿಗೆ 1 ಕೋಟಿ ರೂಪಾಯಿವರೆಗಿನ ಏನು ಕಾಮಗಾರಿ ಕೊಡುವಂತದ್ದಿದೆ ಅದನ್ನ 3-4 ಕೋಟಿ ರೂಪಾಯಿಗೆ ಪ್ಯಾಕೇಜ್ ಮಾಡಿ ಅವರಿಗೆ ಸಿಗಬಹುದಾದ ಲಾಭಗಳನ್ನು ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಅವರಿಗಿಂತ ಹೆಚ್ಚಿನ ಕಾಳಜಿಯನ್ನ ಮುಸ್ಲಿಮರ ಬಗ್ಗೆ ತೋರಿಸ್ತಾ ಇದ್ದಾರೆ ಅಂತಾನಾ? ಹೌದು, ಖಂಡಿತ. ಇದು ಅತಿಯಾದ ಪ್ರೀತಿ ಬಹಳ ತಪ್ಪು ದಾರಿಯನ್ನ ತುಳಿಸ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ರೈಟ್. ಯಾರು ಸಮಾಜದಲ್ಲಿ ಇವತ್ತು ತುಳಿತಕ್ಕೊಳಗಾಗಿದ್ದಾರೆ ಅವರನ್ನ ಮೇಲೆತ್ತೋ ಕೆಲಸ ಮಾಡಬೇಕು. ಇವರೆಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಇದನ್ನು ತೋರಿಸ್ಬೇಕಲ್ಲ ಅವರು. ರೈಟ್ ರೈಟ್ ರೈಟ್. ಧನ್ಯವಾದಗಳು ಛಲವಾದಿ ನಾರಾಯಣ ಸ್ವಾಮಿ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಬಿಜೆಪಿ ಕಾಲದ ಅಕ್ರಮಗಳನ್ನ ತೆಗೆದು ಅದನ್ನ ತನಿಖೆ ಮಾಡುವ ಮತ್ತೊಂದು ಬ್ರಹ್ಮಾಸ್ತ್ರವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಪಯೋಗಿಸ್ತಾ ಇದೆ. ಈಗ ಮತ್ತೊಂದು ಬಿಜೆಪಿ ಕಾಲದ ಅಕ್ರಮದ ಹೂರಣವನ್ನ ಬಿಚ್ಚಿಡೋದಕ್ಕೆ ಹೊರಟಿದೆ. BSY ಕಾಲದ ಇನ್ನೊಂದು ಅಕ್ರಮದ ವಿರುದ್ಧ ತನಿಖೆ ಮಾಡ್ತಾರಂತೆ. ಯಾವುದದು? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದ ಅಕ್ರಮ. 300 ಕೋಟಿ ರೂಪಾಯಿಯ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಈಗ ಎನ್ಕ್ವೈರಿ ಮಾಡ್ತಾರಂತೆ. 2020ರಿಂದ 23ರ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಅಂತ ಹೇಳಲಾಗ್ತಾ ಇದೆ. ಇದೀಗ ಬಿಜೆಪಿ ಕಾಲದ ಅಕ್ರಮಗಳ ವಿರುದ್ಧ ಸರ್ಕಾರ ತನಿಖಾಸ್ತ್ರವನ್ನ ಉಪಯೋಗಿಸ್ತಾ ಇದೆ. ಏನ್ ಆರೋಪ ಬಂದಿತ್ತು ಅಂತ ನೋಡೋದಾದ್ರೆ, BSY CM ಆಗಿದ್ದಾಗ KKRDB ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನಿದೆ ಅದಕ್ಕೆ 300 ಕೋಟಿ ರೂಪಾಯಿ ಅನುದಾನವನ್ನ ಗ್ರಾಂಟ್ ಮಾಡಿದ್ರು. 2020ರಿಂದ 2023ರವರೆಗೆ ಅನುದಾನವನ್ನ ಬಿಡುಗಡೆ ಮಾಡಲಾಗಿತ್ತು. ಈ ಅನುದಾನವನ್ನ ವೆಚ್ಚ ಮಾಡುವಲ್ಲಿ ವ್ಯಾಪಕವಾಗಿ ಅಕ್ರಮಗಳಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈ ಹಿಂದೆಯೇ ಆರೋಪವನ್ನ ಮಾಡಿದ್ರು ಕಾಂಗ್ರೆಸ್ ಶಾಸಕರು. ಈಗ
ಅದನ್ನ ತನಿಖೆ ಮಾಡಿಸಕ್ ಹೊರಟಿದ್ದಾರೆ. ನಿವೃತ್ತ IAS ಅಧಿಕಾರಿಯ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನ ರಚನೆ ಮಾಡ್ತಾರಂತೆ. ಏನೆಲ್ಲ ಹಗರಣ ಇದೆ ಬಿಜೆಪಿ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ಅವನ್ನೆಲ್ಲ ಮತ್ತೆ ಬಗೆದು ತನಿಖೆ ಮಾಡೋದಕ್ಕೆ ಹೊರಟಿದೆ. ರಿವೆಂಜ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ತಾರಕಕ್ಕೇರಿದ್ಯಾ ಕರ್ನಾಟಕದಲ್ಲಿ? ಹಾಗಾದ್ರೆ ಇನ್ನು ಸಪರೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮೂಡಾ ವಾಲ್ಮೀಕಿ ಮತ್ತಷ್ಟು ಭ್ರಷ್ಟಾಚಾರದ ಹಗರಣಗಳ ಹಿನ್ನೆಲೆಯಲ್ಲಿ ಮಾಡೋ ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿ ಇದೆಯಾ? ಬಿಜೆಪಿ ಕಾಲದ ಹಲವು ಅಕ್ರಮಗಳನ್ನ ಕೂಡ ತೆಗೆದು ತನಿಖೆ ಮಾಡಿಸ್ತಾ ಇರ್ತಕ್ಕಂಥದ್ದು. ಈಗ ನಾವು ಹೇಳ್ತಾ ಇರ್ತಕ್ಕಂಥ ಈ ಒಂದು ಅಕ್ರಮ ಏನಿದೆ ಅದರ ಡೀಟೇಲ್ಸ್ ಏನೆಲ್ಲ ಇದೆ ವಿಜಯ್? ಶ್ರೀಲಕ್ಷ್ಮಿ, ಬಿಜೆಪಿ ಕಾಲದ ಒಂದೊಂದೇ ಹಗರಣಗಳನ್ನ ತನಿಖೆಗೆ ಈಗ ಸರ್ಕಾರ ವಹಿಸ್ತಾ ಇರುವಂತದ್ದು. ಕರೋನಾ ಕಾಲದ ವರದಿ ಬಹಿರಂಗ ಆದ ಬಂದಲ್ಲ, ಅದರಲ್ಲಿ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಶಿಫಾರಸು ಮಾಡಿರುವಂಥದ್ದು. ಅದಾದ ಬೆನ್ನಲ್ಲಿ ಈಗ ಯಡಿಯೂರಪ್ಪ ಕಾಲದ ಇದೇ ಅವಧಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ನಡೆದಿದ್ದಂಥ ಸಂಬಂಧಪಟ್ಟಂತೆ 300 ಕೋಟಿ ರೂಗಳ ಅವ್ಯವಹಾರ ಸಂಬಂಧಪಟ್ಟಂತೆ ನಿವೃತ್ತ IAS ಅಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಿರುವಂಥದ್ದು. 6 ತಿಂಗಳಲ್ಲಿ ವರದಿ ಕೊಡಬೇಕಂತ ಹೇಳಿರುವಂಥದ್ದು. ಬಹಳ ಪ್ರಮುಖವಾಗಿ ಈ 300 ಕೋಟಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಹಂಚಿಕೆಯಾಗುವಂಥ ಸಂದರ್ಭದಲ್ಲಿ ಇದರಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಗುತ್ತಿಗೆದಾರರಿಗೆ ವಿಧಿಸುವ ದಂಡದಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ರೀತಿ ಅಕ್ರಮ ಆಗಿರುವಂಥದ್ದು. ಮತ್ತು ಅಂಗನವಾಡಿ ಕಟ್ಟಡಗಳ ಸಂಬಂಧಪಟ್ಟಂತೆ ಈ ನಿಧಿಯಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಿಗದಿಪಡಿಸಿದಂಥ ಹಣದಲ್ಲಿ ವಿವಿಧ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಆರೋಪ ಇರುವಂಥದ್ದು. ಯಾಕಂದರೆ ಆ ಭಾಗದ ಅಭಿವೃದ್ಧಿ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಇಂತಿಷ್ಟು ಹಣ ನಿಗದಿರುತ್ತೆ. ಆ ಹಣವನ್ನ ಬೇರೆ ಬೇರೆ ಕಾಮಗಾರಿಗಳಿಗೆ ನಿಗದಿಪಡಿಸುವ ಸಂಬಂಧಪಟ್ಟಂತೆ ಅಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ. ಈಗ ಆ ವರದಿ ಸಂಬಂಧಪಟ್ಟಂತೆ ತಯಾರಿಸೋದಕ್ಕೆ ನಿವೃತ್ತ ಅಧಿಕಾರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು, ತನಿಖಾ ಸಮಿತಿಯನ್ನು ರಚನೆ ಮಾಡಿರುವಂಥದ್ದು. ಒಂದಂತೂ ಬಹಳ ಸ್ಪಷ್ಟ, ಇಂದಿನ ಬಿಜೆಪಿ ಕಾಲದ ಹಗರಣಗಳನ್ನು ಒಂದೊಂದೇ ಕೆದಕ್ತಾ ಹೋಗ್ತಾರಂತ ಕಾಂಗ್ರೆಸ್ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ವಾಕ್ಸಮರಕ್ಕೆ ಸಂಘರ್ಷಕ್ಕೆ ನಾಂದಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಲೋಕಾಯುಕ್ತ ರೈಡ್ ಆಗ್ತಾ ಇದ್ದ ಹಾಗೇನೆ ಇಲ್ಲೊಬ್ಬ ಅಧಿಕಾರಿಯ ಮನೆಯಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಕಾಶಿನಾಥ್ ಭಜಂತ್ರಿ ಅನ್ನುವಂಥ ಅಧಿಕಾರಿಯ ಮನೆಯಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಅಕ್ರಮ ಹಣದ ವಾಸನೆ ಬಡಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ರೈಡ್ ಆಗಿದೆ ಮನೆ ಮೇಲೆ. ರೈಡ್ ಆಗ್ತಾ ಇದ್ದ ಹಾಗೇನೆ ಈ ಅಧಿಕಾರಿಯ ಮನೆಯಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಇವರು ಕಾಶಿನಾಥ್ ಭಜಂತ್ರಿ 2 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಸುತ್ತಿ ಇಟ್ಟಿದ್ರಂತೆ, ಬಟನಲ್ಲಿ ಸುತ್ತಿ ಇಟ್ಟಿದ್ರಂತೆ. ಹಾಗೆಯೇ 9 ಲಕ್ಷ ರೂಪಾಯಿ ಹಣದ ಗಂಟು ಕಟ್ಟಿ ಕಿಟಕಿ ಮೂಲಕ ಹೊರಗೆ ಎಸೆದಿದ್ದಾರಂತೆ. ಕಾಶಿನಾಥ್ ಭಜಂತ್ರಿ ಹಣವನ್ನ ಗಂಟು ಕಟ್ಟಿ ರೈಡ್ ಆಗ್ತಾ ಇದ್ದ ಹಾಗೇನೆ ಕಿಟಕಿಯಿಂದ ಹೊರಗೆ ಎಸೆದಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಎಇ ಹಾವೇರಿ ನಗರದ ಬಸವೇಶ್ವರ ನಗರದ 1ನೇ ಕ್ರಾಸ್ನಲ್ಲಿ ಇರ್ತಕ್ಕಂಥ ಕಾಶಿನಾಥ್ ಭಜಂತ್ರಿ ಅವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಲೋಕಾಯುಕ್ತ ದಾಳಿ ಆಗ್ತಾ ಇದ್ದ ಹಾಗೇನೆ ಮನೆಯಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಹಣ ಏನಿತ್ತು ಅದನ್ನ ಕಟ್ಟಿ ಹೊರಗಡೆ ಕಿಟಕಿಯಿಂದ ಎಸೆದಿದ್ದಾರೆ. ಲೋಕಾಯುಕ್ತ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಈಗ ಕಾಶಿನಾಥ್ ಭಜಂತ್ರಿ ನಿವಾಸದಲ್ಲಿ ಇರ್ತಕ್ಕಂಥ ಅಕ್ರಮ ಹಣ, ದಾಖಲೆಗಳು, ಕಡತಗಳು ಎಲ್ಲವನ್ನು ಕೂಡ ಲೋಕಾಯುಕ್ತ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾರುತಿ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಏನೆಲ್ಲ ನಡೆದಿದೆ? ಅಕ್ರಮ ಹಣ ಸಿಕ್ಕಿದೆಯಾ? ಕೊನೆಗೂ ಅವ್ರು ಗಂಟು ಕಟ್ಟಿ ಎಸೆದಿರ್ತಕ್ಕಂಥ ಹಣ ಸಿಕ್ತಾ? ಏನೆಲ್ಲ ಆಗಿದೆ? ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಬೆಳಗ್ಗೆ 6 ಗಂಟೆಗೆ ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಸದ್ಯಕ್ಕೆ ನಾನು ಇವತ್ತು ಕಾಶಿನಾಥ್ ಭಜಂತ್ರಿ ಏನು ಇದ್ದಾರೆ, ಕುಡಿಯುವ ಸರಬರಾಜು ಇದ್ದಾರೆ, ಅವರ ಮನೆ ಮುಂದಿದ್ದೀನಿ. ಅದ್ಭುತವಾಗಿ ಬಂಗ್ಲೆನ ಕಟ್ಟಿಸಿದ್ರು ಅಂತಲೇ ಹೇಳ್ಬೋದು. ಇವರು ಕೂಡ ಅದ್ಭುತವಾದ ಬಂಗ್ಲೆ ಇರ್ಬೋದು, ಮನೆ ಮುಂದೆ ಚಿಕ್ಕದಾದ ಪಾರ್ಕ್ ಇರ್ಬೋದು. ಈ ರೀತಿ ಒಬ್ಬ ಸಣ್ಣ ಕೂಡ ಈ ಲೆವೆಲ್ಗೆ ಮನೆ ಕಟ್ಟಬಹುದಾ, ಅದು ಬಸವೇಶ್ವರ ನಗರದಲ್ಲಿ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಸದ್ಯ 6 ಗಂಟೆಯಿಂದ ಲೋಕಾಯುಕ್ತ ಅಧಿಕಾರಿಗಳು ಮನೆಯಲ್ಲಿ ತನಿಖೆನ ಮಾಡ್ತಿರುವಂಥದ್ದು. ಕಾಶಿನಾಥ್ ಏನಿದ್ದಾರೆ, ಇವರು ಹಿರೇಕೆರನ ಇದರಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ರು. ಸದ್ಯಕ್ಕೆ ಮನೆಯಲ್ಲಿ ಶೋಧ ಕಾರ್ಯ
ನಡೆಸಿರುವಂಥದ್ದು. ಅದು ಅಲ್ಲದೆ 9 ಲಕ್ಷಕ್ಕೂ ಅಧಿಕ ಹಣವನ್ನು ಇವರು ಗಂಟು ಕಟ್ಟಿ ಮನೆ ಹಿತ್ತಲ ಅಂದರೆ ಮನೆ ಹಿಂಭಾಗದಲ್ಲಿ ಬಿಸಾಕಿದ್ರು ಅಂತ ತಿಳಿಬಂದಿರುವಂಥದ್ದು. ಇನ್ನು ಬೆಡ್ನ ಕೆಳಗೆ ಕೂಡ 2 ಲಕ್ಷ ರೂಪಾಯಿಗಳನ್ನು ಗಂಟು ಕಟ್ಟಿ ಇಟ್ಟಿದ್ರು ಅಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿರುವಂಥದ್ದು. ಇದು ಅಲ್ಲದೆ ಬ್ಯಾಂಕ್ನಲ್ಲೂ ಕೂಡ ಅತ್ಯಧಿಕ ಅಮೌಂಟ್ ಇರುವಂತಹ ಮಾಹಿತಿ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು. ಶ್ರೀಲಕ್ಷ್ಮಿ, ಸದ್ಯ ನೋಡ್ತಿರಬಹುದು ಅಧಿಕಾರಿಗಳು ಅವ್ರ ಮನೆಯಲ್ಲಿ ತೀವ್ರವಾಗಿ ಶೋಧನ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನೀಡಿರುವಂಥದ್ದು ಹಾವೇರಿ ನಗರದ ಬಸವೇಶ್ವರ ನಗರ ಏನಿದೆ ಎ ಬ್ಲಾಕ್ನ 1ನೇ ಕ್ರಾಸ್ನಲ್ಲಿರ್ತಕ್ಕಂಥ ಈ ಕಾಶಿನಾಥ್ ಅವ್ರ ಮನೆ ಏನು ನೀರಿನ ಸರಬರಾಜು ಇದ್ದಾರೆ ಇವರ ಮನೆ ಮುಂದೆ ಸದ್ಯಕ್ಕೆ ಲೋಕಾಯುಕ್ತ ದಾಳಿ ಮಾಡಿರುವಂಥದ್ದು. ಹಾವೇರಿ ಅಂದರೆ ಹಿರೇಕೆರೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರಾಣೆಬೆನ್ನೂರು ಮತ್ತು ಹಾವೇರಿ ಏಕಕಾಲಕ್ಕೆ ಎರಡು ಕಡೆ ದಾಳಿ ಆಗಿರುವಂಥದ್ದು. ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿರುವಂಥದ್ದು. ಸಾಕಷ್ಟು ಕಡತಗಳು ಸಿಕ್ಕಿರುವಂಥದ್ದು. ಅದು ಅಲ್ಲದೆ ಹಣದ ಕಂತೆ ನೋಟುಗಳು ಸಿಕ್ಕಿರುವಂಥದ್ದು. ಬೆಡ್ನ ಕೆಳಗಡೆ 2 ಲಕ್ಷ ರೂಪಾಯಿ ಆದರೆ ಇನ್ನು ಹಿಂದೆ ಮನೆ ಹಿಂದ್ಗಡೆ ಕಿಟಕಿಯಿಂದ 9 ಲಕ್ಷ ರೂಪಾಯಿಗಳನ್ನು ಬಿಸಾಕಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಫೋಟೋ ಕೂಡ ಈಗ ಲಭ್ಯ ಆಗಿರುವಂಥ ರಿಪಬ್ಲಿಕ್ ಕನ್ನಡಕ್ಕೆ. ಸೊ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಲೋಕಾಯುಕ್ತ ದಾಳಿ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ಯಾವೆಲ್ಲ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾರೆ ಅಂತಂದರೆ ಸ್ಥಳೀಯವಾಗಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲದೆ ಅಂದರೆ ಸಂಪೂರ್ಣವಾಗಿ ಮನೆಗೆ ಬೆಳಗ್ಗೆ 6 ಗಂಟೆಗೆ ನುಗ್ಗುವ ಮುಖಾಂತರ ಈಗ ಲೋಕಾಯುಕ್ತ ದಾಳಿ ನೀಡುವಂಥದ್ದು. ಶ್ರೀಲಕ್ಷ್ಮಿ, ಈ ಸಮಯದಲ್ಲಿ ಮಾರುತಿ ಅಲ್ಲಿ ಆ ಕಾಶಿನಾಥ ಭಜಂತ್ರಿ ಅಧಿಕಾರಿ ಮನೇಲಿ ಇದ್ದಾರಾ? ಆಮೇಲೆ ಇನ್ನೂ ಯಾವೆಲ್ಲ ದಾಖಲೆಗಳು ಸಿಕ್ಕಿದೆ ಅಥವಾ ಈ ಹಿಂದೆ ಅವ್ರ ಮೇಲೆ ಏನಾದರೂ ಭ್ರಷ್ಟಾಚಾರದ ಆರೋಪಗಳಿದ್ವಾ? ಏನೆಲ್ಲ ನಡೆದಿದೆ? ಶ್ರೀಲಕ್ಷ್ಮಿ, ಬೆಳಗ್ಗೆ 6 ಗಂಟೆಗೆ ಅಂದರೆ ಮಲಗಿರುವ ಸಮಯದಲ್ಲಿ ಈಗ ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಸದ್ಯ ಕಾಶಿನಾಥ್ ಅವರು ಮನೆಯಲ್ಲೇ ಇರುವಂತಹದ್ದು ನೋಡ್ತಾ ಇರ್ಬೋದು. ಬೇಕಾದಂತಹ ಪರಿಶೀಲನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನಾಗಿರ್ಬೋದು, ಹಣವನ್ನು ಎಣಿಸಲಿಕ್ಕೆ ಆಗಿರ್ಬೋದು, ಮಿಷನ್ಗಳಾಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಕಾರ್ಟ್ರಿಜ್ ಪ್ರತಿಯೊಂದನ್ನು ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಂಡು ಮನೆಗೆ ಬರ್ತಾ ಇರುವಂಥದ್ದು. ಭವ್ಯ ಬಂಗ್ಲೆ ಏನಿದೆ ನನಗನ್ಸೋ ಮಟ್ಟಿಗೆ ಇದೊಂದು 80 ಮತ್ತು 60 ಸೈಜ್ನ ಮನೆ ಇದಾಗಿರುವುದು ಐಷಾರಾಮಿ ಬಂಗ್ಲೆ ಅಂತ ಹೇಳ್ಬೋದು. ಮನೆ ಮುಂದೆ ಒಂದು ಐಷಾರಾಮಿ ಕಾರ್ ಕೂಡ ಇರುವಂತಹದ್ದು. ಸಾಕಷ್ಟು ಹಣ ಮಾಡಿದ್ದಾರೆ ಹಾಗಾದರೆ ಈ ಒಂದು ಕಾಶಿನಾಥ್ ಅನ್ನೋದು. ಯಾಕಂದರೆ ಸಣ್ಣ ಇಲಾಖೆಗಳಿದ್ರು ಕೂಡ ಈ ರೀತಿ ಹಣ ಎಲ್ಲಿಂದ ಬರುತ್ತೆ ಇವರಿಗೆ? 9 ಲಕ್ಷ ರೂಪಾಯಿ ಹಣ, ಯಾವುದೇ ರೀತಿಯ ಕಡತ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ಲೆಕ್ಕ ಇಲ್ಲದೆ ಇರುವಂಥ ಹಣ ಇರುವಂಥದ್ದು. ಅದನ್ನು ಕೂಡ ಗಂಟನ್ನು ಕಟ್ಟಿ ಮನೆಯಿಂದ ಆಚೆ ಬಿಸಾಕ್ತಾರೆ ಅಂತಂದರೆ ಈ ಅಧಿಕಾರಿಗಳಿಗೆ ಹೇಳೋರು ಇಲ್ಲ ಹಾಗಾದರೆ ಸರ್ಕಾರದಲ್ಲಿ ಅಂತಕ್ಕಂಥದ್ದು ಇದೀಗ ಕೇಳಿ ಬರ್ತಿರುವಂಥ ವಿಷಯ ಆಗಿರ್ಬೋದು. ಅದರ ಜೊತೆಗೆ ಬೆಡ್ನ ಕೆಳಗಡೆ ಕೂಡ ಹಣ ಇಕ್ಕಿರುವಂಥದ್ದು. ಸದ್ಯ ಇನ್ನೂ ಹೆಚ್ಚಿನ ವ್ಯವಸ್ಥೆ ರಿಪಬ್ಲಿಕ್ ಕನ್ನಡಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಇದು ದೊಡ್ಡ ಕುಳ ಅಂತಕ್ಕಂಥದ್ದು ವಿಷಯ ಕೂಡ ಈಗ ತಿಳಿದು ಬಂದಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ರಾಜ್ಯಾದ್ಯಂತ ಈ ವಕ್ಫ್ ಬೋರ್ಡ್ ನೋಟಿಸ್ ಗದ್ದಲ ವಿಚಾರ ಏನು ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಹೋಟೆಲ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೀತಾ ಇದೆ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಮುಸ್ಲಿಂ ಲೀಡರ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ವಕ್ಫ್ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ದಾರೆ, ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಈ ಸಭೆ ಕಾರಣವಾಗಿದೆ. ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ವಕ್ಫ್ ಎಲ್ಲೆಂದರಲ್ಲಿ ಯಾವುದಂದ್ರೆ ಆ ಜಿಲ್ಲೆಗಳಲ್ಲಿ ಅನೇಕ ಜಮೀನುಗಳನ್ನ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥ ಘಟನೆ. ಅನೇಕ ರೈತರ ಜಮೀನು, ಮಠ ಮಾನ್ಯಗಳ ಜಮೀನು, ಹಾಗೇನೆ ದೇವಸ್ಥಾನಗಳ ಜಮೀನು ಕೂಡ ತನ್ನದು ಅಂತ ವಕ್ಫ್ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲೂ ಕೂಡ ಅನೇಕ ಭಾಗಗಳನ್ನ ತನ್ನದು ಅಂತ ವಕ್ಫ್ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಮುಸ್ಲಿಂ ಮುಖಂಡರು ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ರಾಜ್ಯಾದ್ಯಂತ ವಕ್ಫ್ ಇಂದಾಗಿ ಎಷ್ಟೆಲ್ಲ ಅವಾಂತರಗಳು, ಎಷ್ಟೆಲ್ಲ ಆಕ್ರೋಶ ಎರಡೂ ಕೂಡ ವ್ಯಕ್ತವಾಗಿರೋದನ್ನ ನಾವು ಗಮನಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಮುಸ್ಲಿಂ ಮುಖಂಡರ ಸಭೆ ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಯಾತಕ್ಕೋಸ್ಕರ ಸಭೆ ಸೇರಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ಆಯಾಮದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಈಗಾಗಲೇ ಇರೋ ವಕ್ಫ್ ಆಸ್ತಿಗಳ ವಿಚಾರವಾಗಿ ದೊಡ್ಡ ಅವಾಂತರ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು. ಯಾಕಂತಂದ್ರೆ ಅದಾಲತ್ನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ವಕ್ಫ್ ಆಸ್ತಿಗಳನ್ನ ಅದಾಲತ್ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟರು. ಇದಾದ ಬಳಿಕ ದೊಡ್ಡ ಮಟ್ಟದ ರಾದ್ಧಾಂತಕ್ಕೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇವತ್ತು ಮೈಸೂರಿಗೆ ಬರ್ತಾ ಇರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು 12 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಸಭೆಗೆ ಬಹಳ ಪ್ರಮುಖವಾಗಿ ವಕ್ಫ್ ಆಸ್ತಿಗಳ ವಿಚಾರವಾಗಿ ಈ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಸಭೆಯಲ್ಲಿ ಈಗಾಗಲೇ ಮೈಸೂರಿನ ಮುಸ್ಲಿಂ ಮುಖಂಡರಿರ್ಬೋದು, ಜೊತೆಗೆ ಮೌಲ್ವಿಗಳೆಲ್ಲರ ಒಂದು ಸಭೆಯನ್ನ ಕರೆದಿದ್ದಾರೆ.
ಮೈಸೂರಿನಲ್ಲಿ ಯಾವ ರೀತಿಯಾಗಿ ವಕ್ಫ್ ಆಸ್ತಿಗಳು ಒತ್ತುವರಿ ಆಗಿದೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ RTCಗಳಲ್ಲಿ ಎಷ್ಟು ಆಸ್ತಿಗಳು ನಮ್ಮದಾಗಬೇಕು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸೋದಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ. ಸುಮಾರು 12 ಗಂಟೆಗೆ ಮೈಸೂರಿಗೆ ಆಗಮಿಸುವಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ನೇರವಾಗಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತು ಒಂದು ನಿರ್ಧಾರ ಅಂದರೆ ಮೈಸೂರು ಭಾಗದಲ್ಲಿ ಯಾವೆಲ್ಲ ಆಸ್ತಿಗಳು ವಕ್ಫ್ಗೆ ಸೇರಬೇಕು, ಜೊತೆಗೆ ಈ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ರಾಜಾತ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಸಭೆ ನಡೆಸ್ತಾ ಇರುವಂಥದ್ದು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಈ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ದೇಶದ ಇನ್ನಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನ್ಯಾಷನಲ್ ಟಾಪ್ 5 ಅಲ್ಲಿ. ಶ್ರೀನಗರದಲ್ಲಿ ಆಯೋಜಿಸಿದ್ದ ಶಾ ರಂಗ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಭಾಗಿಯಾಗಿದ್ದರು. ಖ್ಯಾತ ಸೂಫಿ ಗಾಯಕ ಆಯದ್ ಸಹೋದರರು ನಡೆಸಿಕೊಟ್ಟಂತಹ ಸಂಗೀತ ಕಾರ್ಯಕ್ರಮ ಮನಸ್ಸಿಗೆ ಮುದ ನೀಡಿತ್ತು. ಕಾಶ್ಮೀರಿ ನೃತ್ಯ ಪ್ರದರ್ಶನ ಕಣ್ಮನ ಸೆಳೆಯಿತು. ಉತ್ತರಾಖಂಡ್ ರಾಜ್ಯದ ಪ್ರಮುಖ ಹಬ್ಬ ಐಗಾಸ್ ಭಗವಾನ್ನಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು. ದೆಹಲಿಯ ಬಿಜೆಪಿ ನಾಯಕ ಅನಿಲ್ ಬಲೂನಿಯಾ ನಿವಾಸದಲ್ಲಿ ಐಗಾಸ್ ಭಗವಾನ್ ಆಚರಿಸಲಾಯಿತು. ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿದ ಮೋದಿ ಉತ್ತರಾಖಂಡದ ಕಲಾಸಿರಿಯನ್ನ ಕಣ್ತುಂಬಿಕೊಂಡರು. ಮುಂಬೈನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡೆಸ್ತಾ ಇದ್ದಂತಹ ಸಭೆಗೆ ನುಗ್ಗಿದ ಆರೋಪದ ಮೇಲೆ 53 ವರ್ಷದ ವ್ಯಕ್ತಿಯನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ವ್ಯಕ್ತಿಯನ್ನ ಕಾನ್ಪುರದ ಶಕ್ತಿ ಪ್ರಕಾಶ್ ಭಾರ್ಗವ್ ಅಂತ ಗುರುತಿಸಲಾಗಿದೆ. ಭಾರ್ಗವ್ ಅವರು ಭಾನುವಾರ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿರೋ ಹೋಟೆಲ್ನಲ್ಲಿ ಹೆಚ್ಚಿನ ಭದ್ರತೆಯಲ್ಲಿ ನಡೀತಾ ಇದ್ದಂತಹ ಸಭೆಗೆ ಪ್ರವೇಶ ಮಾಡೋದಕ್ಕೆ ನಕಲಿ ಮಾಧ್ಯಮ ಐಡಿಯನ್ನ ಬಳಸಿದ್ದಾರೆ ಅಂತ ಅಧಿಕಾರಿ ಹೇಳಿದ್ದಾರೆ. ಛತ್ತೀಸ್ಗಢದ ರೈತರು ಸೋಮವಾರ ರೊಚ್ಚಿಗೆದ್ದಿದ್ರು. ಭತ್ತಕ್ಕೆ ನ್ಯಾಯಯುತ ಬೆಲೆ ನೀಡಬೇಕು ಅಂತ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಬಟಿಂಡಾ ರಾಷ್ಟ್ರೀಯ ಹೆದ್ದಾರಿಯನ್ನ ರೈತರು ಬಂದ್ ಮಾಡಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೈಕ್ನಲ್ಲೇ ಮಗುವನ್ನ ಮಲಗಿಸಿಕೊಂಡು ಹೆತ್ತವರು ಒದ್ದಾಡುವಂತಾಗಿತ್ತು. ಇಷ್ಟು ದಿನ ಕಾಂಗ್ರೆಸ್ ನಾಯಕರ ವಿರುದ್ಧ ಗೂಗ್ಲಿ ಬಿಸಾಡ್ತಾ ಇದ್ದಂತಹ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಇಂದು ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ರು. ಹರಿದ್ವಾರದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಉದ್ಘಾಟಿಸಿದ ಧಾಮಿ ಬ್ಯಾಟಿಂಗ್ ಮಾಡಿಯೇ ಚಾಲನೆ ನೀಡಿದ್ರು. ನೆಚ್ಚಿನ ನಾಯಕನ ಕ್ರಿಕೆಟ್ ಕ್ರೇಜ್ ನೋಡಿ ಅಭಿಮಾನಿಗಳು ಚಪ್ಪಾಳಿಯ ಸುರಿಮಳೆಗಾಯ್ದ್ರು. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. 3 ಕ್ಷೇತ್ರಗಳಲ್ಲಿ ಮತದಾನದ ಹಬ್ಬಕ್ಕೆ ಕೌಂಟ್ ಡೌನ್. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್, ನೀವು ತುಂಬಾ ಲಕ್ಕಿ. ಯಾಕೆಂದ್ರೆ ನಿಮ್ಮ ಮಗ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಬಾಕಿ ಫಾರ್ಮಾಲಿಟಿ ಸಮಯಕ್ಕೆ ಪೂರ್ತಿ ಮಾಡಿದ್ದಾರೆ. ನೀವೀಗ ಮನೆಗೆ ಹೋಗ್ಬೋದು. ನನ್ ಮಗ? ಹಾಗಾದ್ರೆ ನೀವು ಪಾಲಿಸಿ ಬಜಾರ್ ಕ್ಲೇಮ್ನ ಸಮಯದಲ್ಲಿ ನಿಮ್ಮ ಸಹಾಯಕ್ಕೆ ಯಾವಾಗಲೂ ಪಾಲಿಸಿ ಬಜಾರ್. 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ ರೂಪಾಯಿ 390ರಿಂದ ಶುರು. ನೀವು ಗಿರ್ವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ. ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ. ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ EMI ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು. ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. ತಿಕ್ಕಿ ತಿಕ್ಕಿ ಒರೆಸಿ ಒರೆಸಿ ತಿಕ್ಕಿ ತಿಕ್ಕಿ ಒರೆಸಿ ಒರೆಸಿ ತಿಕ್ಕಿ ಒರೆಸಿ ಒರೆಸಿ ತಿಕ್ಕಿ. ಈಗ ಕಾಲಿನ್ ಸ್ಪ್ರೇ ನೀಡುತ್ತೆ ಡಸ್ಟಿಂಗ್ ನ ತುಲನೆಯಲ್ಲಿ 5 ಪಟ್ಟು ಹೆಚ್ಚು ಶೈನ್. ಏನ್ರಿ ಈ ಸೆಂಟರ್ ತುಂಬಾ ದೊಡ್ಡದಾಗಿದೆಯಲ್ಲ? ಇಲ್ಲಿ ನಮ್ಮನ್ನ ಯಾರು ನೋಡ್ತಾರೆ? ಸಾರಿ ಸರ್, ಕ್ಯಾಟ್ರಾಕ್ಟ್ ಅಪಾಯಿಂಟ್ಮೆಂಟ್ ತಾನೆ, ಬನ್ನಿ ಸರ್. ಬರೀ ನಮ್ಮ ಸೆಂಟರ್ ಅಷ್ಟೇ ಅಲ್ಲ, ಮನಸ್ಸು ಕೂಡ ದೊಡ್ಡದಾಗಿದೆ. ವಾಸನಾ ಕೇರ್. ಚಿಂದಿ ಉಡಾಯಿಸೋಣವಾ? ಆಚಿ ಮೆಣಸಿನ ಪುಡಿಯನ್ನು ಅಡಿಗೆಯಲ್ಲಿ ಹಾಕಿ ಖಾರ ಬಣ್ಣ ರುಚಿಯನ್ನು ಚಿಂದಿ ಉಡಾಯಿಸ್ಬಿಡೋಣವಾ? ಹೌದು, ಆಚಿ ಮೆಣಸಿನ ಪುಡಿ. ಒಳ್ಳೆ ಕಲರ್ಗೆ ಕಾಶ್ಮೀರ್ ಮೆಣಸಿನಕಾಯಿ, ಒಳ್ಳೆ ಖಾರಕ್ಕೆ ಗುಂಟೂರು ಮೆಣಸಿನಕಾಯಿಯನ್ನು ಬೆರೆಸಿ ವಿಶೇಷವಾಗಿ ತಯಾರಿಸುವುದರಿಂದ ಪ್ರತಿ ಅಡಿಗೆಯು ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ. ವೆಲ್ಕಮ್ ಬ್ಯಾಕ್. ಕಾಮಗಾರಿಯಲ್ಲಿ
ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಪ್ರಸ್ತಾವನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ನೀಡಬೇಕು ಅನ್ನೋ ಬೇಡಿಕೆ ಬಂದಿರೋದು ನಿಜ. ಈ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ. ಬೇಡಿಕೆ ಇದೆ, ಪ್ರಸ್ತಾವನೆ ಇಲ್ಲ ಅಂತ ಕಾಮಗಾರಿಯಲ್ಲಿ ಮೀಸಲಾತಿ ಬಗ್ಗೆ ಸಿಎಂ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೊಡೆದ ಹಾಗೆ ಮೀಸಲಾತಿ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಅಥವಾ ಪ್ಲಾನ್ ಸರ್ಕಾರದ ಮುಂದಿದೆ ಅಂತ ಹೇಳಲಾಗಿತ್ತು. ಈಗ ಸಿಎಂ ಆಫೀಸ್ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಅದಕ್ಕೆ ಮೀಡಿಯಾಗಳಿಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಬೇಡಿಕೆ ಬಂದಿರೋದು ನಿಜ, ಆದರೆ ಆ ಥರ ಪ್ರಸ್ತಾವನೆ ಇನ್ನೂ ಇಲ್ಲ ಅಂತ ಹೇಳಿದೆ. ನಾಳೆ 3 ಕ್ಷೇತ್ರಗಳಲ್ಲಿ ಮತದಾನದ ಹಬ್ಬ. ರಾಮನಗರದಲ್ಲಿ ಈಗ ಮಸ್ಟರಿಂಗ್ ಕಾರ್ಯ ಆರಂಭ ಆಗಿದೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ. ಚುನಾವಣಾ ಕಾರ್ಯಕ್ಕೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಅವರಿಗೆ ಕೊನೆಯ ಹಂತದ ತರಬೇತಿ ಕೊಡಲಾಗ್ತಾ ಇದೆ. 1252 ಮಂದಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಶಾಂತಿಯುತವಾಗಿ ನಡೀಬೇಕಾಗತ್ತೆ ಮತದಾನ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಚುನಾವಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಅರೇಂಜ್ ಮಾಡಿಕೊಳ್ಳಲಾಗಿದೆ. ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಲುವಾಗಿ ಆಲ್ಮೋಸ್ಟ್ ಎಲ್ಲ ನಾಳೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಾಳೆ ಮತದಾನ ಇದ್ದು, ಇವತ್ತು ಆ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ಮಸ್ಟರಿಂಗ್ ನಡೀತಾ ಇದೆ. ಈಗ ಪ್ರೆಸೆಂಟ್ಲಿ ನಮ್ಮ 276 ಪೋಲಿಂಗ್ ಸ್ಟೇಷನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಪ್ರೆಸೈಡಿಂಗ್ ಆಫೀಸರ್ಸ್, ಪೋಲಿಂಗ್ ಸ್ಟಾಫ್ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ಎಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ಈಗ ಮಸ್ಟರಿಂಗ್ ಆದ ನಂತರ ಎಲ್ಲ EVMs ತೊಗೊಂಡು ಅವರ ಕನ್ಸರ್ನ್ ಪೋಲಿಂಗ್ ಸ್ಟೇಷನ್ಸ್ ಏನಿದೆ ಅದಕ್ಕೆ ಅವರು ತೊಗೊಂಡೋಗಿ ನೈಟಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ 7 o'clock ಪೋಲಿಂಗ್ ಶುರು ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮತ್ತು ಸೆಕ್ಟರ್ ಆಫೀಸರ್ಸ್ ಅಂದರೆ ಅದರಲ್ಲಿ PSIs, ಇನ್ಸ್ಪೆಕ್ಟರ್ಸ್, DS ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಉತ್ತರ ಕರ್ನಾಟಕದ ಖಡಕ್ ಸುದ್ದಿ. ಪ್ರೆಸೆಂಟಿಂಗ್ ಬೈ ಪೇಟ್ ಸಫಾ. ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ. ನನ್ನ ಕಲೆಕ್ಷನ್ ಆಲ್ವೇಸ್ ಟ್ರೆಂಡಿಂಗ್. ಅಕ್ಷಯ್, ನಿಮ್ಮ ಹೊಸ ಕಲೆಕ್ಷನ್ ವಾವ್. ಆದ್ರೆ ಶೌಚಾಲಯದಲ್ಲಿ ಹಾರ್ಪಿಗಿಲ್ಲ. ಸ್ಟ್ರಾಂಗ್ ಬ್ಲೀಚ್ ಇದೆ. ಬೆಸ್ಟ್ ಎವರ್ ಇದೆಯಲ್ಲ. ತುಂಬಾ ಸಮಯ ತೆಗೆದುಕೊಂಡಿತು. ಕೇವಲ 5 ನಿಮಿಷಗಳ ಕೆಲಸವಾಗಿತ್ತು. ಕೇವಲ 5 ನಿಮಿಷಗಳಲ್ಲಿ 10 ಪಟ್ಟು ಉತ್ತಮ ಶುಚಿಗೊಳಿಸುವಿಕೆ ಮತ್ತು ಹೊಳಪನ್ನು ಬ್ಲೀಚ್ನ ಬಲವಾದ ವಾಸನೆಗಿಂತ ಇದು ಕೆಲ ಗಂಟೆಗಳವರೆಗೆ ಪರಿಮಳವನ್ನು ಸೂಸುತ್ತದೆ. ಎಷ್ಟು ಹೊಳಪು. ಈಗ ಹಾರ್ಪಿಕ್ ನನ್ನ ಚಾಯ್ಸ್. ಈಗ ಇದನ್ನು ಟ್ರೈ ಮಾಡಿಲ್ವಾ? ಹಾಗಾದ್ರೆ ನೀವು ಏನು ಮಾಡಿದ್ದೀರಿ? ಲೆಮನ್, ಜಾಸ್ಮಿನ್ ಮತ್ತು ಮರೀನ್ ಫ್ರೇಗ್ರೆನ್ಸ್ ನೊಂದಿಗೆ ಹಾರ್ಪಿಕ್ನ ಹೊಳೆಯುವ ಸ್ವಚ್ಛತೆ. ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹತ್ ಬಾಯ್ಸ್, ಪ್ರತಿದಿನ ಶುಚಿಗೊಳಿಸುವ ಸಾಧನವಾಗಿದೆ. ಪ್ರತಿದಿನ ಮಾಡದಿದ್ದಲ್ಲಿ ಹಳದಿ ಬಣ್ಣವಾಗುವುದು ಖಚಿತ. ಹಾಗಾಗಿ ಇದನ್ನು ವೀಕೆಂಡ್ ನಲ್ಲಾದ್ರೂ ಮಾಡಬೇಕು. ನೋಡಿ, ಇದು 5 ನಿಮಿಷ ತೆಗೆದುಕೊಳ್ಳುತ್ತದೆ ಮತ್ತೆ ಇದರಲ್ಲೂ 5 ನಿಮಿಷಗಳಲ್ಲಿ ಹೊಳಪನ್ನು ನೀಡುತ್ತದೆ. ಇದು ಗಂಟೆಗಳವರೆಗೆ ಉತ್ತಮ ಪರಿಮಳವನ್ನು ಸೂಸುತ್ತದೆ. ಪ್ರತಿದಿನ ಬೆಸ್ಟ್ ಅವರ್ ಹಾರ್ಪಿಕ್. ಟ್ರೈ ಮಾಡಿಲ್ವಾ? ಹಾಗಾದ್ರೆ ನೀವು ಏನು ಮಾಡಿದ್ದೀರಿ? ಲೆಮನ್, ಜಾಸ್ಮಿನ್ ಮತ್ತು ಮರೀನ್ ಫ್ರೇಗ್ರೆನ್ಸ್ ನೊಂದಿಗೆ ಹಾರ್ಪಿಕ್ನ ಹೊಳೆಯುವ ಸ್ವಚ್ಛತೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ ನ ಹುಡುಕ್ತಾ ಇದ್ದೀರಾ? ಈಸಿ. whitegold.moneyಗೆ ವಿಸಿಟ್ ಮಾಡಿ, ಫೈಂಡ್ ದ ನಿಯರೆಸ್ಟ್ ಬ್ರಾಂಚ್ ನ ಕ್ಲಿಕ್ ಮಾಡಿ. ಇನ್ನು ಬ್ಲಾಕ್ ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ಕುದಿಯುವ ನೀರು ಮತ್ತು ಪ್ಲಂಜರ್ನ ಬದಲಾಗಿ ವಿಶ್ವಸನೀಯ ಹಾರ್ಪಿಕ್ನ ಡ್ರೈನ್ ಎಕ್ಸ್ಪರ್ಟ್. ಇದನ್ನು ಬ್ಲಾಕ್ ಡ್ರೈನ್ಗೆ ಹಾಕಿ. ಇದು ಜಿಗುಟು ಮತ್ತು ಕೂದಲನ್ನು ಕರಗಿಸಿ ಸುಲಭವಾಗಿ ಡ್ರೈನ್ ತೆರೆಯುತ್ತೆ. ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ತನ್ನಿರಿ ಕೇವಲ ಹಾರ್ಪಿಕ್ ಡ್ರೈನ್ ಎಕ್ಸ್ಪರ್ಟ್. Amazing, mind-blowing, fantastic. Look at the sheen. Finish. Not a crack on the wall. Royal Glitz with crack-free performance. Ultra sheen paint that steals your spotlight. ಇನ್ನು ಬ್ಲಾಕ್ ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ಕುದಿಯುವ ನೀರು ಮತ್ತು ಪ್ಲಂಜರ್ನ ಬದಲಾಗಿ ವಿಶ್ವಸನೀಯ ಹಾರ್ಪಿಕ್ನ ಡ್ರೈನ್ ಎಕ್ಸ್ಪರ್ಟ್. ಇದನ್ನು ಬ್ಲಾಕ್ ಡ್ರೈನ್ಗೆ ಹಾಕಿ. ಇದು ಜಿಗುಟು ಮತ್ತು ಕೂದಲನ್ನು ಕರಗಿಸಿ ಸುಲಭವಾಗಿ ಡ್ರೈನ್ ತೆರೆಯುತ್ತೆ. ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ತನ್ನಿರಿ ಕೇವಲ ಹಾರ್ಪಿಕ್ ಡ್ರೈನ್ ಎಕ್ಸ್ಪರ್ಟ್. ಪ್ರತಿದಿ ಫೌಂಡೇಶನ್ ಅರ್ಪಿಸುವ ಸ್ವಸ್ಥ ಕರ್ನಾಟಕ ಮೆಗಾ ಹೆಲ್ತ್ ಎಕ್ಸ್ಪೋ. ರಾಷ್ಟ್ರಮಟ್ಟದ ಬೃಹತ್ ಉಚಿತ ಆರೋಗ್ಯ ಶಿಬಿರ, ECG, ಎಕೋ, ENT, ಉಚಿತ ತಪಾಸಣೆ, ಉಚಿತ ಚಿಕಿತ್ಸೆ, ಉಚಿತ ಸಮಾಲೋಚನೆ. ನವೆಂಬರ್ 15 ಮತ್ತು 16, 2024. ಪ್ರಿನ್ಸೆಸ್ ಶೈರನ್ ಗೇಟ್ ಸಂಖ್ಯೆ 9, ಪ್ಯಾಲೇಸ್ ಗ್ರೌಂಡ್ಸ್, ಬೆಂಗಳೂರು.
ಇವತ್ತು ಮತ್ತೆ ನೀನು ಅಡುಗೆ ಮನೆ ಲಿವಿಂಗ್ ರೂಮ್ ನಲ್ಲ? ಅದೇ ಕಿಚನ್ ನಲ್ಲಿ ಕಾಕ್ರೋಚ್ ಸಮಸ್ಯೆ ಪದೇ ಪದೇಗೆ ಗೋಲಿ ಹೊಡಿ. ಸ್ವಿಚ್ ಟು ಮಾರ್ಟಿನ್ ಕಾಕ್ರೋಚ್ ಸ್ಪ್ರೇ. ಇದರ ಡ್ಯೂಲ್ ಆಕ್ಟಿವ್ ಟೆಕ್ನಾಲಜಿ ಕೊಲ್ಲುತ್ತೆ 100% ಕಾಕ್ರೋಚ್. ನೀಡುತ್ತೆ 28 ದಿನಗಳ ಆರಾಮ 2 ಸ್ಪ್ರೇಗಳಲ್ಲಿ. ಹಿಂದೆ ಮಾರ್ಟಿನ್ ಕಾಕ್ರೋಚ್ ಸ್ಪ್ರೇಗೆ ಬದಲಾಯಿಸಿ. ಪ್ರೆಸೆಂಟಿಂಗ್ ಬೈ ಡಾಕ್ಟರ್ ಆರ್ಥೋ ಆಯುರ್ವೇದಿಕ್ ಆಯಿಲ್ ಮತ್ತು ಕ್ಯಾಪ್ಸೂಲ್. ಈಗ ನೋವು ಕೂಡ ಮಂಡಿಯೂರುತ್ತೆ. ನಮಸ್ಕಾರ ರೀ, ನಾನು ನಿಕೇಶ್ ಕೊಠಾರಿ. ಇದೀಗ ಉತ್ತರ ಕರ್ನಾಟಕ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಬರ್ರಿ. ಬೆಳಗಾವಿಯೊಳಗ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರ ಶಾಕ್ ಕೊಟ್ಟಾರ. ಬೆಳಗಾವಿಯ 3 ಕಡೆ ದಾಳಿ ನಡೆಸಿ ಚುರುಕ್ ಮುಟ್ಟಿಸ್ಯಾರ. ಬೆಂಗಳೂರಿನ ಕಮರ್ಷಿಯಲ್ ಟ್ಯಾಕ್ಸ್ ಎಸಿ ಆಗಿರೋ ವೆಂಕಟೇಶ್ ಮಂಜುದಾರ್ಗೆ ಮನಿ ಮೇಲೆ ದಾಳಿ ನಡೆಸಿದ್ರು. ಇನ್ನು ಇದಕ್ಕೂ ಮುಂಚೆ ಬೆಳಗಾವಿಯೊಳಗ ಕೆಲಸ ಮಾಡ್ತಿದ್ದ ವೆಂಕಟೇಶ್ ಮಂಜುದಾರ್ ಅಲ್ಲೂ ಒಂದು ಮನಿ ತಗೊಂಡಿದ್ರ. ಈ ವಿಚಾರ ಗೊತ್ತಾಗಿ ಲೋಕಾಯುಕ್ತ ಅಧಿಕಾರಿಗೆ ದಾಳಿ ಮಾಡ್ಯಾರ. ಇನ್ನು ನಿಪ್ಪಾಣಿ ತಾಲೂಕಿನ ಬೋರಂಗಾವ ಗ್ರಾಮದಾಗ ಇರೋ ವಿಲೇಜ್ ಅಕೌಂಟೆಂಟ್ ವಿಠಲ ಡವಳೇಶ್ವರ ಮನಿ ಮ್ಯಾಲೂ ಲೋಕಾಯುಕ್ತರ ದಾಳಿ ನಡೆಸ್ಯಾರ. ಈ ಹಿಂದೆ ಇದೇ ವಿಠಲ ಡವಳೇಶ್ವರ ಬೆಳಗಾವಿಯಿಂದ ಬಾಗಲಕೋಟೆಗೆ ಕಳ್ಳದಾರಿಯಾಗ ರೊಕ್ಕ ಸಾಗಿಸಕ್ ಹತ್ತಿದ್ದ. ಇನ್ನು ಹಿಂಗ 1 ಕೋಟಿ 10 ಲಕ್ಷ ರೂಪಾಯಿ ರೊಕ್ಕ ಸಾಗಿಸುವ ಹೊತ್ನ್ಯಾಗ ರಾಮದುರ್ಗ ಚೆಕ್ ಪೋಸ್ಟ್ ಅಧಿಕಾರಿಗಳ ದಾಳಿ ಮಾಡ್ಯಾರ. ಈ ಹಿನ್ನೆಲೆ ಗ್ರಾಮ ಲೆಕ್ಕಾಧಿಕಾರಿ ವಿಠಲ್ ಮನಿ ಕಚೇರಿ ಮೇಲೂ ದಾಳಿ ನಡೆಸ್ಯಾರ. ಚಿಕ್ಕೋಡಿಯ ಬೋರಂಗಾವ ಗ್ರಾಮ ಲೆಕ್ಕಾಧಿಕಾರಿ ವಿಠಲ್ ಡವಳೇಶ್ವರ ಮನಿ ಮ್ಯಾಲ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆಸ್ಯಾರ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಬೋರಂಗಾವ ಗ್ರಾಮದಾಗ ಇರೋ ವಿಠಲ್ ಅನ್ನೋರ ಮನಿಯೊಳಗ 1 ಲಕ್ಷ ರೊಕ್ಕ ಸಿಕ್ಕೈತಿ. ಈ ರೊಕ್ಕ ಪತ್ತೆ ಮಾಡಿರೋ ಅಧಿಕಾರಿಗಳ ದಾಖಲೆ ಚೆಕ್ ಮಾಡಕ್ ಹತ್ತಾರ. ಬೀದರ್ನ್ಯಾಗೂ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳ ಫೀಲ್ಡ್ಗಿಳಿದು ಬಿಟ್ಟಾರ. ಇನ್ನು ಜಿಲ್ಲಾ ತರಬೇತಿ ಕೇಂದ್ರದ ಅಧಿಕಾರಿ ರವೀಂದ್ರ ರೊಟ್ಟೆ ನಿವಾಸದ ಮ್ಯಾಲ ದಾಳಿ ಮಾಡ್ಯಾರ. ಅಕ್ರಮ ಆಸ್ತಿ ಗಳಿಕೆ ಆರೋಪಗಳ ಹಿನ್ನೆಲೆ ಬೀದರ್ ಬೆಂಗಳೂರು ಮನಿ ಮತ್ತು ಕಚೇರಿ ಮ್ಯಾಲ ದಾಳಿ ನಡೆಸಿ ಪರಿಶೀಲನೆ ಮಾಡಕತ್ತಾರ. ಜಿಲ್ಲಾ ತರಬೇತಿ ಕೇಂದ್ರಕ್ಕೆ ಬರೋ ಮೊದಲು ರವೀಂದ್ರ ರೊಟ್ಟೆ ಬೀದರ್ ಜಿಲ್ಲಾಧಿಕಾರಿ ಕಚೇರಿಯೊಳಗ ಶಿರಸ್ತದಾರ ಆಗಿದ್ರು. ಈ ಕಡೆ ಧಾರವಾಡದೊಳಗ ಇರೋ KAIDB ಒಳಗ AEE ಆಗಿರೋ ಗೋವಿಂದಪ್ಪ ಭಜಂತ್ರಿ ಮನಿ ಮ್ಯಾಲೂ ಲೋಕಾಯುಕ್ತರ ದಾಳಿ ಮಾಡ್ಯಾರ. ಧಾರವಾಡ ಗಾಂಧಿನಗರ ಬಡಾವಣೆಯೊಳಗ ಇರೋ ಮನಿ ಮ್ಯಾಲ DYSP ವೆಂಕಟಗೌಡ ಪಾಟೀಲ್ ನೇತೃತ್ವದಲ್ಲ ತಂಡ ರೇಡ್ ಮಾಡಿ ಆಸ್ತಿ ಪತ್ರ ರೊಕ್ಕ ರುಜಿ ಎಲ್ಲ ಚೆಕ್ ಮಾಡಕ್ ಹತ್ತಾರ. ಇನ್ನು ಇಷ್ಟು ಕಾಟ ಮುಗ್ದಿಲ್ ಕಣ್ರಿ. ಇದೇ ಗೋವಿಂದಪ್ಪ ಭಜಂತ್ರಿಗೆ ಸೇರಿರೋ 6 ಕಡೆ ಏಕಕಾಲಕ್ಕೆ ಲೋಕಾಯುಕ್ತರ ದಾಳಿ ಮಾಡ್ಯಾರ. ಧಾರವಾಡದಾಗ 3 ಕಡೆ ದಾಳಿ ನಡೆಸ್ಯಾರ. ಇನ್ನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ 2 ಕಡೆ, ಹಂಗ ಗದಗ ಜಿಲ್ಲೆ ನರಗುಂದಲ್ಲ 1 ಕಡೆ ದಾಳಿ ಮಾಡ್ಯಾರ. ಸವದತ್ತಿ ತಾಲೂಕಿನ ಹುಲಿಹಾಗ ಉಗ್ರೋಳ ಗ್ರಾಮದರ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಕತ್ತಾರ. ಧಾರವಾಡ ನಗರ ತೇಜಸ್ವಿ ನಗರ ಬಡಾವಣೆಯಲ್ಲಿರೋ ಅಳಿಯನ ಮನೆ ಮೇಲೂ ದಾಳಿ ಮಾಡ್ಯಾರ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಚುನಾವಣೆ ಮತದಾನಕ್ಕೆ ಇನ್ನೊಂದು ದಿವಸ ಉಳಿದೈತ್ ಕಣ್ರಿ. ಹಿಂಗಾಗಿ ಕಳ್ಳ ರೊಕ್ಕ ಆಟ ಚಲುವಾಗ್ಬಿಟ್ಟೈತಿ. ಹಾವೇರಿ ಜಿಲ್ಲಾದ್ಯಂತ ಮಾದರಿ ನೀತಿ ಸಂಹಿತೆ ಜಾರಿ ಆಗೈತಿ. ಆದ್ರೆ ಈ ಕಳ್ಳ ಗಂಟು ಮಾತ್ರ ಸೌಂಡ್ ಮಾಡಕ್ಕೆ ಶುರು ಮಾಡಿಬಿಟ್ಟೈತಿ. ಹಿಂಗ ಲೆಕ್ಕ ಇಲ್ದಂಗ ಸಾಗಿಸ್ತಿದ್ದ ರೊಕ್ಕನ ಪೊಲೀಸರು ಸೀಜ್ ಮಾಡ್ಯಾರ. 2,68,270 ರೂಪಾಯಿ ರೊಕ್ಕ ವಶಕ್ಕೆ ಪಡೆದಾರ. ಇದ್ರ ಜೊತೆಗೆ 1,60,000 ಮೌಲ್ಯದ 8 ಕೆಜಿ 240 ಗ್ರಾಂ ಗಾಂಜಾ ಸೀಸ್ ಮಾಡ್ಯಾರ. 55,13,926 ಮೌಲ್ಯದ 4,686 ಲೀಟರ್ ಮದ್ಯ ವಶಕ್ಕೆ ಪಡೆದಾರ ಅಂತ ಗೊತ್ತಾಯ್ತು. ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಸಂಬಂಧ 3 ಕೇಸ್ ರಿಜಿಸ್ಟರ್ ಆಗ್ಯಾವ. ಕೊಪ್ಪಳದ ಗಂಗಾವತಿಯ ತೋಟಗಾರಿಕೆ ಇಲಾಖೆ ಕಚೇರಿ ಮ್ಯಾಲ ಲೋಕಾಯುಕ್ತರ ದಾಳಿ ನಡೆಸ್ಯಾರ. ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಹೇಶ್ ಎಚ್ ಲೋಕ ಕೈಯಾಗ ಲಾಕ್ ಆಗ್ಯಾರ. ನಿಜ ಹೇಳ್ಬೇಕಂದ್ರ ಈ ತೋಟಗಾರಿಕೆ ಇಲಾಖೆ ಯೋಜನೆಗೆ ವೀರನ್ಗೌಡ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ರ. ಇದರ ಪೆಂಡಿಂಗ್ ವರ್ಕ್ ಬಿಲ್ ಕೊಡ್ರಿ ಅಂತ ಕೇಳ್ದಕ್ಕ ಅದಕ್ಕೆ ಸ್ವಲ್ಪ ಕೈ ಬೀಸಿ ಮಾಡ್ಬೇಕಂತ ಅಧಿಕಾರಿ ಕೇಳಿದ್ರಂತ. ಹಿಂಗ 1 ಲಕ್ಷ ರೂಪಾಯಿಗೆ ಕೈಯೊಡ್ಡಿದ ಅಧಿಕಾರಿ ಲೋಕ ಬಲಿಗ್ ಬಿದ್ದಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಸ್ಲಿಂ ಧರ್ಮ ಸ್ವೀಕರಿಸಾಕ ರೆಡಿ ಆಗಿದ್ರಂತ. ಹಿಂಗನ್ನೋ ಮೂಲಕ ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಾರ. ಇನ್ನು ಶಿಗ್ಗಾಮಿಯೊಳಗ ನಡೆದಿರೋ ಆದಿ ಜಾಂಬವ ಸಮಾವೇಶದಾಗ ಹಿಂಗ ನಾಲ್ಗೆ ಹರಿಬಿಟ್ಟಾರ.
ಅಂಬೇಡ್ಕರ್ ಮುಸ್ಲಿಂ ಧರ್ಮ ಸ್ವೀಕರಿಸಾಕ ಎಲ್ಲ ರೆಡಿ ಆಗಿತ್ತು. ಆದ್ರೆ ಲಾಸ್ಟ್ ಮೂಮೆಂಟ್ಗೆ ಅವರು ಬೌದ್ಧ ಧರ್ಮ ಸ್ವೀಕರಿಸಿದಾರ. ಇದನ್ನ ನಾನು ಓದಿ ತಿಳ್ಕೊಂಡಿನಿ ಅಂತ ಹೇಳ್ಯಾರ. ಆ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು. ಆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಲಿಲ್ಲ, ಬೌದ್ಧ ಧರ್ಮಕ್ಕೆ ಹೋದ್ರು. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರೆ ನಮ್ಮ ಅಡ್ಬಿ ತಿಮ್ಮಾಪುರ ಹೆಸರೇನು ರಾಮಪ್ಪ ಸರ್. ಇನ್ನು ಖಾದ್ರಿ ಸಾಹೇಬ್ರ ಕಿರಿಕಿ ಇಷ್ಟಕ್ಕೆ ನಿಲ್ಲಂಗಿಲ್ಲ ಕಣ್ರಿ. ಇನ್ನು ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸದೆ ಹೋಗಿದ್ರ ದಲಿತರೆಲ್ಲ ಮುಸ್ಲಿಂ ಆಗ್ತಿದ್ರಂತ. ಆರ್.ಬಿ. ತಿಮ್ಮಾಪುರ್ ಹೋಗಿ ರಹೀಂ ಖಾನ್ ಹಾಕಂದ್ರಂತೆ, ಡಾಕ್ಟರ್ ಜಿ ಪರಮೇಶ್ವರ್ ಹೋಗಿ ಪೀರ್ ಸಾಹೇಬ್ ಹಾಕಂದ್ರಂತ, ಇನ್ನು ಎಲ್ ಹನುಮಂತಯ್ಯ ಹೋಗಿ ಹಸನ್ ಸಾಬ್ ಹಾಕಂದ್ರಂತ, ಇನ್ನು ಮಂಜುನಾಥ್ ತಿಮ್ಮಾಪುರ್ ಹೋಗಿ ಬಾಬು ಸಾಬ್ ಹಾಕಂದ್ರಂತ. ಇನ್ನು ಈಗಲೂ ದಲಿತ ಕೇರಿಗಳ ಪಕ್ಕದಾಗ ಮುಸ್ಲಿಂ ದರ್ಗಾ ಅದಾವಂತ. ದಲಿತರಿಗೂ ಮುಸ್ಲಿಮರಿಗೂ ಬಾಂಧವ್ಯ ಹಂಗಾಯ್ತಂತ. ಖಾಸಗಿ ಬಸ್ ಡಿಕ್ಕಿ ಹೊಡೆತ ಪೇಪರ್ ಹಾಕ್ತಿದ್ದ ಹುಡುಗ ಸ್ಥಳದಾಗ ಮೃತಪಟ್ಟಿರೋ ಘಟನೆ ಬಾಗಲಕೋಟೆ ಜಿಲ್ಲೆ ಅಮೀನ್ಗಢ ಪಟ್ಟಣದ ಸುಳಿಬಾವಿ ಕ್ರಾಸ್ ಹತ್ರ ನಡೆದೈತೆ. ಸಂಗಮೇಶ್ ಮಠಪತಿ ಮೃತ ವ್ಯಕ್ತಿ ಅಂತ ಗೊತ್ತಾಗೈತಿ. ಪೇಪರ್ ಹಾಕೋಕಂತ ಬೈಕ್ನಾಗ ಹೊಂಟಿರೋ ಹೊತ್ನ್ಯಾಗ ಖಾಸಗಿ ಬಸ್ ಬಂದು ಡಿಕ್ಕಿ ಹೊಡೆದೈತೆ. ಇದರಿಂದ ವ್ಯಕ್ತಿ ಅಲ್ಲೇ ಮೃತಪಟ್ಟಾನಂತ ತಿಳಿದು ಬಂದೈತಿ. ರಾಜ್ಯಾದ್ಯಂತ ವಕ್ಫ್ ವಿವಾದ ಒಂದ್ ರೀತಿ ಇದ್ರ ರಾಯಚೂರಿನಲ್ಲಿ ಮತ್ತೊಂದು ವಿವಾದ ಚೆಲುವಾಗೈತಿ. ವಾಲ್ಮೀಕಿ ಭವನದ ಮ್ಯಾಲ ಮಸೀದಿ ಕಟ್ಟಿರೋದು ವಿವಾದದ ಬೆಂಕಿಗೆ ತುಪ್ಪ ಸುರಿದಂಗಾಗೈತಿ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗೋನವಾರ ಗ್ರಾಮದಾಗ ಕಿರಿಕಿರಿ ಚೆಲುವಾಗ್ಬಿಟ್ಟೈತಿ. ವಾಲ್ಮೀಕಿ ಸಮುದಾಯದ ಭವನ ಕಟ್ಟಡ ಮ್ಯಾಲ 2016, 2017ರಾಗ ಒಂದು ಕೊಠಡಿ ಕಟ್ಟಿದ್ರ. ಆಮೇಲೆ ಅದನ್ನು 2019ರಾಗ ಜುಮ್ಮಾ ಮಸೀದಿ ನಿರ್ಮಾಣ ಮಾಡ್ಯಾರ. ಈ ಜಾಗ ಮಸೀದಿಗೆ ಸೇರ್ತೈತಿ ಅಂತ ಈಗ ವಾದ ಶುರು ಮಾಡ್ಯಾರಂತ ಆರೋಪ ಕೇಳಿ ಬರಕತ್ತೈತಿ. ವಾಲ್ಮೀಕಿ ಭವನದ ಮ್ಯಾಲ ಮಸೀದಿ ಕಟ್ಟಿದ ಅನ್ಯ ಕೋಮಿನ ಜನ ಈಗಾಗಲೇ ನಮಾಜ್ ಶುರು ಮಾಡ್ಯಾರ ಅನ್ನೋ ಆರೋಪ ಐತಿ. ಇದರ ಬಗ್ಗೆ ವಾಲ್ಮೀಕಿ ಸಮುದಾಯದ ಮುಖಂಡ ಉರುಕುಂದಪ್ಪ ಮಾಹಿತಿ ಹಾಕಿ ನಡೆ ಮಾಹಿತಿ ಕೇಳ್ಯಾರ. ಆ ದಾಖಲಾತಿಯೊಳಗ ಅದು ಮಸೀದಿ ಜಾಗ ಅಲ್ಲ, ವಾಲ್ಮೀಕಿ ಭವನದ ಜಾಗ ಅನ್ನೋದು ಪಕ್ಕ ಆಗೈತಿ. ಕಲಬುರಗಿಯೊಳಗ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಹತ್ಯೆ ಮಾಡಿರೋ ಘಟನೆ ನಡೆದೈತೆ. ಸೋಮು ತಾಳಿಕೋಟೆ ಅನ್ನೋ ರೌಡಿ ಶೀಟರ್ ಅನ್ನ ಪಟ್ಟಣ ಗ್ರಾಮದಲ್ಲಿ ಕೊಲೆ ಮಾಡಿ ಆಳಂದ್ ರೋಡಿನಾಗಿರೋ ರೈಲ್ವೆ ಹಳಿ ಹತ್ರ ಒಗೆದು ಹೋಗ್ಯಾರ. ಕೆಲ ತಿಂಗಳ ಹಿಂದೆ ಪಟ್ಟಣ ಗ್ರಾಮದ ಡಾಬಾ ಮಾಲೀಕರ ಜೊತೆ ಸೋಮು ಗಲಾಟೆ ಮಾಡಿದ್ನಂತ. ಈ ಹಳೆ ಸಿಟ್ಟಿನ್ಯಾಗ ಮರ್ಡರ್ ಮಾಡಿರೋ ಡೌಟ್ ಹುಟ್ಕೊಂಡೈತಿ. ಬೆಳಗಾವಿ ಲೋಕಸಭಾ ಚುನಾವಣೆಯೊಳಗ ಸೋತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಈಗ ವಿಧಾನಸಭೆ ಚುನಾವಣೆ ಮ್ಯಾಲ ಕಣ್ಣು ಹಾಕ್ಯಾರ. ವಿಧಾನಸಭೆ ಚುನಾವಣೆಗಿನ್ನ 3 ವರ್ಷ ಬಾಕಿ ಐತ್ ಕಣ್ರಿ. ಆದ್ರೆ ಅದಕ್ಕೆ ಈಗಿನಿಂದಲೇ ಮೃಣಾಳ್ ಸಿದ್ಧತೆ ಶುರು ಮಾಡ್ದಂಗೆ ಕಾಣತೈತಿ. ಬೆಳಗಾವಿಯಿಂದ ಹುಟ್ಟೂರು ಖಾನಾಪುರಕ್ಕೆ ಮೃಣಾಳ್ ಹೆಬ್ಬಾಳ್ಕರ್ ಶಿಫ್ಟ್ ಆಕಾರ ಅನ್ನೋ ಡೌಟ್ ಚಲುವಾಗೈತಿ. ಯಾಕಂದ್ರೆ ಖಾನಾಪುರ ಏನಾಯ್ತಲ್ಲ ಅದು ಮೃಣಾಳ್ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ ತಂದೆ ರವೀಂದ್ರ ಹೆಬ್ಬಾಳ್ಕರ ಹುಟ್ಟೂರಾಗೈತಿ. ಈ ಕಾರಣಕ್ಕೆ ಬರೋ ವಿಧಾನಸಭೆ ಚುನಾವಣೆಯೊಳಗ ಖಾನಾಪುರದಿಂದ ಮೃಣಾಳ್ ಸ್ಪರ್ಧಿಸ್ತಾರ ಅನ್ನೋ ಪ್ರಶ್ನೆ ಹುಟ್ಕೊಂಡೈತಿ. ಇನ್ನು ಮೃಣಾಳ್ ಖಾನಾಪುರಕ್ಕೆ ಶಿಫ್ಟ್ ಆಗೋ ಬಗ್ಗೆ ಪತ್ನಿ ಡಾಕ್ಟರ್ ಹಿತಾ ಮೃಣಾಳ್ ಸುಳಿವು ಕೊಟ್ಟಾರ. ಖಾನಾಪುರ ವಿಧಾನಸಭೆ ಕ್ಷೇತ್ರದಾಗ ನಡೆದಿರೋ ಖಾಸಗಿ ಕಾರ್ಯಕ್ರಮದಾಗ ಹಿತಾ ಮಾತನಾಡಿದ್ರ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮದ ಶಾಸಕಿ ಆಗಿದ್ರ ಖಾನಾಪುರದಾಗ ಮ್ಯಾಲ ಬಹಳ ವಿಶೇಷ ಪ್ರೀತಿ ಐತಿ ಅಂದ್ರ. ಸಚಿವರ ಬೆಳಗಾವಿ ಗ್ರಾಮ ಕ್ಷೇತ್ರ ಬೇರೆ ಅನ್ಕೊಂಡಿಲ್ಲ, ಖಾನಾಪುರ ಕ್ಷೇತ್ರ ಬೇರೆ ಅನ್ಕೊಂಡಿಲ್ಲ. ಖಾನಾಪುರದಾಗ ಜನಸಂಪರ್ಕ ಕಚೇರಿ ಆರಂಭಿಸಿ ನಿಮ್ಮ ಸಮಸ್ಯೆಯನ್ನ ಮೃಣಾಳ್ ಆಲಿಸ್ತಾರಂತ ಹೇಳ್ಯಾರ. ಕ್ಷೇತ್ರದ ಶಾಸಕರು ಇರ್ಬೋದು ಸದ್ಯಕ್ಕೆ, ಬಟ್ ಅವರಲ್ಲಿ ಖಾನಾಪುರ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಒಂದು ಸ್ಥಾನ ಅವರಲ್ಲಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ಬೇರೆ ಅನ್ಕೊಂಡಿಲ್ಲ, ಖಾನಾಪುರ ಕ್ಷೇತ್ರವನ್ನ ಬೇರೆ ಅನ್ಕೊಂಡಿಲ್ಲ. ಮುಂದೊಂದು ದಿನ ಗ್ರಾಮ ದೇವತೆ ಆಗ್ಲಿ,
ದೇವರು ನಮ್ಮ ತಾಯಿಯವ್ರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ, ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವ್ರಿಗೆ ಶಕ್ತಿ ಕೊಟ್ರೆ ಇದೇ ಖಾನಾಪುರ ಕ್ಷೇತ್ರದಲ್ಲಿ ಒಂದು ಜನಸಂಪರ್ಕ ಕಾರ್ಯಾಲಯವನ್ನು ಮಾಡಿ ನಿಮ್ಮೆಲ್ಲರ ತೊಂದರೆಗಳಿಗೆ, ನಿಮ್ಮೆಲ್ಲರ ಕಷ್ಟಕ್ಕೆ ಸ್ಪಂದಿಸುತ್ತಾ ನಿಮ್ಮ ಸೇವೆಯನ್ನು ನಾವು ಮಾಡಲು, ಅಂದ್ರೆ ಹೆಬ್ಬಾಳ್ಕರ್ ಕುಟುಂಬ ನಿಮ್ಮ ಸೇವೆಯನ್ನು ಮಾಡಲು ನಾವು ಸದಾ ಚಿರಋಣಿಯಾಗಿ. ಟ್ರ್ಯಾಕ್ಟರ್ ಟ್ರೈಲಿ ಕಟ್ಟಾಗಿದ್ದ ಭಾರಿ ಅನಾಹುತ ತಪ್ಪಾಯ್ತಿ. ಇನ್ನು ಚಿಕ್ಕೋಡಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಹತ್ರ ಹೊಂಟಿರೋ ಟ್ರ್ಯಾಕ್ಟರ್ನ ಟ್ರೈಲಿ ಏಕಾಏಕಿ ಕಟ್ಟಾಗೈತೆ. ಪುಣ್ಯಕ್ಕೆ ರಾತ್ರಿ ಆಗೈತಕ್ಕೆ ಜನ ಜಾಸ್ತಿ ಇರಲಿಲ್ಲ, ಗಾಡಿನೂ ಜಾಸ್ತಿ ಓಡಾಡಕ್ ಹತ್ತಿರ್ಲಿಲ್ಲ. ಬೈಕ್ ಒಂದಕ್ಕೆ ಆ ಟ್ರ್ಯಾಲಿ ಡಿಕ್ಕಿ ಹೊಡೆದ ಬೈಕ್ ಜಖಮ್ ಆಗೈತೆ. ಈ ಸೀನಾ ಸಿಸಿ ಕ್ಯಾಮರಾದಾಗ ಸೆರೆ ಆಗೈತೆ. ಹೊಸಪೇಟೆಯ ಜಿನ್ನಿ ಮಿಲ್ಕ್ ಕಂಪನಿ ಮೋಸದಾಟ ಕೇಸ್ನ್ಯಾಗ ಸಿಐಡಿ ಅಧಿಕಾರಿಗಳ ಎಂಟ್ರಿ ಕೊಟ್ಟಾರ. ಕತ್ತಿ ಹಾಲಿನ ಹೆಸರಿನಾಗ ಕೋಟಿ ನುಂಗಿ ಹಾಕಿರೋ ಕೇಸ್ ಇದ. ಇನ್ನು ಕತ್ತಿ ಹೆಸರಿನಾಗ 350ಕ್ಕೂ ಹೆಚ್ಚು ರೈತರಿಗೆ 13 ಕೋಟಿಗೂ ಅಧಿಕ ಹಣ ಪಂಗನಾಮ ಹಾಕಿರೋ ಜಿನ್ನಿ ಮಿಲ್ಕ್ ಕಂಪನಿ ಅದ. ಇನ್ನು ಅದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ಸುದ್ದಿ ಮಾಡಿತ್ತು. ಹಿಂಗಾಗಿ ಈಗ ಸಿಐಡಿ ಅಧಿಕಾರಿಗಳ ಫೀಲ್ಡ್ಗೆ ಇಳಿದು ತನಿಖೆ ಶುರು ಮಾಡ್ಯಾರ. ಇನ್ನು ಸದ್ಯಕ್ಕೆ ಜಿನ್ನಿ ಮಿಲ್ಕ್ ಕಂಪನಿಗೆ ಸೇರಿರೋ 5 ಜನ ಕಿಂಗ್ ಪಿನ್ಗಳನ್ನ ಪೊಲೀಸರು ಹಿಡಿದು ಜೈಲಿಗೆ ಹಾಕ್ಯಾರ. ಕಂಪನಿಗೆ ಸೇರಿರೋ 33 ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ಯಾರ. ಇದರ ಮಧ್ಯ ಸಿಐಡಿಗೆ ಈ ಕೇಸ್ ಟ್ರಾನ್ಸ್ಫರ್ ಆಗೈತಿ. ಇಲ್ಲಿಂದ ಮುಂದೆ ಏನ್ ಆಕೈತಿ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸೈತಿ. ಜಾಗ ಆಗಲ್ಲ ಸರ್ ಅಲ್ಲಿ ಮುಂದೆ ಬೆಳಗಾವಿಯ ಅಥಣಿಯೊಳಗ ವಕ್ಫ್ ಬೋರ್ಡ್ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಪ್ರೊಟೆಸ್ಟ್ ಮಾಡಿದ್ರ. ಅಥಣಿ ಪಟ್ಟಣದಾಗ ಪ್ರತಿಭಟನೆ ನಡೆಸಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗಿದ್ರೆ. ಇನ್ನು ವಕ್ಫ್ ಕಾಯ್ದೆ ರದ್ದು ಮಾಡ್ರಿ ಅಂತ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ರಿಕ್ವೆಸ್ಟ್ ಮಾಡ್ಯಾರ. ಇವಿಷ್ಟು ಈ ಕ್ಷಣ ಸುದ್ದಿ ಕಂಡ್ರಿ. ಇನ್ನು ನೀವು ನೋಡ್ತಾರಿ ರಿಪಬ್ಲಿಕ್ ಕನ್ನಡ. ಇದ ನಿಮ್ಮ ಧ್ವನಿ ರೀ. ನಮಸ್ಕಾರ. ಪ್ರೆಸೆಂಟಿಂಗ್ ಬೈ ಪೇಟ್ ಸಫಾ. ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ನಮಸ್ಕಾರ. ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಇದೀಗ ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ 13ರಂದು ಉಪಚುನಾವಣೆ ನಡೆಯಲಿದೆ. ನಿನ್ನೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಸಿದ್ದರಾಮಯ್ಯ ಸೇರಿದಂತೆ ನಾಯಕರು ಕ್ಷೇತ್ರಗಳನ್ನ ಬಿಟ್ಟು ತೆರಳಿದ್ದಾರೆ. ಮನೆ ಮನೆ ಪ್ರಚಾರಕ್ಕೆ ಅವಕಾಶ ಇದ್ದು ಕೊನೆಯ ಹಂತದ ಮತ ಶಿಕಾರಿ ನಡೀತಾ ಇದೆ. ಬಹಿರಂಗ ಪ್ರಚಾರದ ಕೊನೆಯ ದಿನ ಚನ್ನಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬರಿದ್ರು. ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಗುಡುಗಿದ ಸಿಎಂ ಸಿದ್ದರಾಮಯ್ಯ, ನನ್ನನ್ನ ಸಿಎಂ ಮಾಡಿದ್ದು ದೇವೇಗೌಡ ಅಂತಾರಲ್ಲ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ಯಾರು? ನಾನು ಮತ್ತು ಜಾಲಪ್ಪ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2014ರ ಲೋಕಸಭಾ ಚುನಾವಣೆ ವೇಳೆ ದೇವೇಗೌಡರು ಮೋದಿ ವಿರುದ್ಧ ಮಾಡಿರುವಂತಹ ಭಾಷಣವನ್ನ ಪ್ರಸ್ತಾಪಿಸಿ ಕೆಂಡ ಕಾರಿದ್ರು. ಯಾವ್ಯಾವ ಕಾಲದಲ್ಲಿ ಏನೇನು ಹೇಳ್ತಾರೆ. ಸಿದ್ದರಾಮಯ್ಯನನ್ನ ನಾನು ಮುಖ್ಯಮಂತ್ರಿ ಮಾಡಿದೆ. ಮಿಸ್ಟರ್ ದೇವೇಗೌಡ, ನಿನ್ನನ್ನ ಮುಖ್ಯಮಂತ್ರಿ ಮಾಡಿದವರು ಯಾರು? ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಈ ದೇವೇಗೌಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದ ಜಮೀರ್ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿವೆ. ತಕ್ಷಣವೇ ಜಮೀರ್ ಖಾನ್ರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿವೈ ವಿಜೇಂದ್ರ, ನಾಗರಿಕ ಪರಿಭಾಷೆಯ ಪರಿಚಯವೇ ಇಲ್ಲದಂತೆ ಮಾತನಾಡುವಂತ ಜಮೀರ್ ಅವರ ವರ್ತನೆ ಅತ್ಯಂತ ಖಂಡನೀಯ ಅಂತ ಟೀಕಿಸಿದ್ದಾರೆ.
ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿರುವಂತಹ ಛಲವಾದಿ ನಾರಾಯಣ ಸ್ವಾಮಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರದ ದುರಾಡಳಿತವನ್ನ ಜನತೆಗೆ ತಿಳಿಸಲು ನೀವೇ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಟ್ವೀಟ್ ಮಾಡಿದ್ದಾರೆ. 2020, 21ರಿಂದ 22, 23 ತನಕ ನರೇಗಾ ಯೋಜನೆಯ ಅನುಷ್ಠಾನದಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಅವ್ಯವಹಾರ ಸೇರಿದಂತೆ 37 ಅಧಿಕಾರಿಗಳನ್ನ ನಾವು ಅಮಾನತು ಮಾಡಿದ್ದೇವೆ. ಈ ಅವ್ಯವಹಾರದ ಬಗ್ಗೆ ತಿಳಿದರೂ ಕೂಡ ಯಾವುದೇ ಕ್ರಮ ಜರುಗಿಸದೆ ಕುಳಿತಿರುವಂತಹ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡುತ್ತಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲೆಕ್ಷನ್ ರಣರಂಗದಲ್ಲಿ ಮತ್ತೊಮ್ಮೆ ಈಗ ಸಿದ್ದರಾಮಯ್ಯ ವರ್ಸಸ್ ನರೇಂದ್ರ ಮೋದಿ ಪಾಲಿಟಿಕ್ಸ್ ಶುರುವಾಗಿದೆ. ಕರ್ನಾಟಕದಲ್ಲಿ ಮದ್ಯ ಮಾರಾಟಗಾರರಿಂದ ಕಾಂಗ್ರೆಸ್ 700 ಕೋಟಿ ರೂಪಾಯಿ ಲೂಟಿ ಮಾಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಬಾಂಬ್ ಸಿಡಿಸಿದ್ರು. ಮೋದಿ ಮಾತಿಗೆ ಕೆರಳಿ ಕೆಂಡವಾದ ಸಿಎಂ ಸಿದ್ದರಾಮಯ್ಯ, ಸುಳ್ಳುಗಾರ ಪ್ರಧಾನಿ ಮೋದಿ ನಮ್ಮ ಮೇಲೆ ಹೊಸ ಸುಳ್ಳಿನ ಆರೋಪ ಮಾಡಿದ್ದಾರೆ. ಮೋದಿ ಹೇಳಿದ್ದು ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಘೋಷಿಸ್ತೀನಿ, ಇಲ್ದಿದ್ರೆ ನೀವು ನಿವೃತ್ತಿ ಘೋಷಿಸ್ತೀರಾ ಅಂತ ಸವಾಲು ಹಾಕಿದ್ದಾರೆ. ಒಬ್ಬ ಪ್ರಧಾನಮಂತ್ರಿ ಆದವರು ಇಷ್ಟೊಂದು ಮಟ್ಟಕ್ಕೆ ಸುಳ್ಳು ಹೇಳೋದಿದೆಯಲ್ಲ, ಆ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥದ್ದು. ಯಾರಾದರೂ ಎಕ್ಸೈಜ್ನಲ್ಲಿ 700 ಕೋಟಿ ಮಾಡೋಕ್ಕಾಗತ್ತಾ? ಹಾಗಾದರೆ ಎಮ್ ಎಲ್ ಎಗಳನ್ನೆಲ್ಲ 17 ಜನ ಎಮ್ ಎಲ್ ಎ ಕೊಂಡ್ಕೊಂಡ್ರಲ್ಲ, ಎಷ್ಟು ಕೋಟಿ ಕಟ್ ಮಾಡಿದ್ರು? ಕರ್ನಾಟಕವೂ ಸೇರಿದಂತೆ 9 ರಾಜ್ಯಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಲ್ ಖೈದಾ ಉಗ್ರ ಸಂಘಟನೆ ಜೊತೆಗಿನ ನಂಟು ಹೊಂದಿರುವಂತಹ ವ್ಯಕ್ತಿಗಳನ್ನ ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ. ಭಾರತದಲ್ಲಿ ನೆಲೆಸಿರುವಂತಹ ಬಾಂಗ್ಲಾದೇಶ ಪ್ರಜೆಗಳು ಅಲ್ ಖೈದಾ ಜೊತೆಗೆ ನಂಟು ಹೊಂದಿದ್ದು ಅವರ ಮನೆ ಕಚೇರಿಯಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. ಬ್ಯಾಂಕ್ ವ್ಯವಹಾರ, ಎಲೆಕ್ಟ್ರಾನಿಕ್ ಡಿವೈಸ್ಗಳು, ಮೊಬೈಲ್ ಫೋನ್ ಜಪ್ತಿ ಮಾಡಲಾಗಿದೆ. 2023ರಲ್ಲಿ ಇದೇ ವಿಚಾರವಾಗಿ ತನಿಖೆ ನಡೆಸಿರುವಂತಹ 5 ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಇದೇ ಪ್ರಕರಣದ ಮುಂದುವರಿಕೆಯಾಗಿ ಈ ರೇಡ್ ನಡೆಸಲಾಗಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಲಿದೆ. ವಾಲ್ಮೀಕಿ ನಿಗಮದ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಕೋರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಅರ್ಜಿ ಕೂಡ ಸಲ್ಲಿಕೆಯಾಗಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿರುವಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಇಂದು ತೀರ್ಪನ್ನು ಪ್ರಕಟಿಸಿದೆ. Good morning everyone and welcome to the Republic Media Network headquarters. Thank you so much for making our day and coming here this morning. I see so many friends here and I think what brings us all together as a group is our pride for our nation, and I'm deeply grateful first of all for all of you having come here. Ladies and gentlemen, we have the India Economic Summit scheduled today. But before that, what I wanted to start by speaking about is what makes where we are today a special and a very sacred place for us as an organization. Ladies and gentlemen, this Republic Media Network headquarters is by far the most advanced, state-of-the-art, extremely technologically advanced, massively scaled up news complex, the one of its kind in the country, the largest in Asia, and possibly, though I haven't put a record to measure the tape and the length of this organization, it is possibly where we are today, one of the largest news complexes in the world today. It is not about the number of acres that this complex is encompassed in. It is not about the 3.5 lakh square feet of studio space. It is not about the hundreds of cameras or strobe lights or this beautiful auditorium. But it is about the passion that makes the Republic Media Network a one of its kind, completely special news organization in the world today. The fundamentals of this organization are very clear, and I must emphasize them again. What makes Republic special beyond the news complex, beyond what you will see today, is the fact that the Republic Media Network is the only independently journalist-owned news organization of this scale in the world, not just in India. And at a time when corporates and corporate entities think that they can buy over the media business, the Republic Media Network stands as a colossus challenging that idea, believing
that it is journalists first, editorial first, news first. For us, news is not a business. For us, news is a passion. For us, news is a service for this country. And to do that service, we need to be independent. Independent in spirit, independent in thinking, independent in ownership, independent in finances, and independent in our ideology. So, ladies and gentlemen, the Republic Media Network will always stand the test of time as the only independently run journalist-owned news network professionally managed in a country which is the world's largest democracy, and as some global leader said yesterday, the next global superpower. This network, this complex, is a service for that. And we are proud of that. And I'm so proud of our people. I'm so proud of our people. When you walk around today in this campus, you will see some parts that are not completely constructed yet. You will see the odd tile not yet in place. You will see a lot of landscaping left to be done. You will also be amazed at the scale of our newsroom. You will love our studios. You will love walking around this place. You will love the brick. But let me tell you, it is not the brick that makes an organization. It is the people who live within it. And we are living a dream. It's like a fantasy for all of us. We are not dreamers alone. We are people who put our heart into it and make that happen. हम सपने सिर्फ देखते नहीं हैं, उसके लिए हर दिन परिश्रम करते हैं. और उस परिश्रम का नतीजा है ये रिपब्लिक मीडिया नेटवर्क कॉम्प्लेक्स. From this complex, ladies and gentlemen, जो मैंने कही, we put our money where our mouth is. Mohandas Pai is here. We walked around today. I remember Mohan, 8 years back, on a lawn in Goa. You remember that, Goa? 8 years back on a lawn in Goa, he and I had this huge fight. And Mohan likes to argue with people all the time. And he likes me because I argue. I'm the only one who argues with him. And I said, we can do a global news network from India. And Mohan likes to challenge people and say, no, not possible, not possible, because he wants the contrary view to come out. But today I promise you all, everyone here, two things. In the next 1 year, what Niranjan said was beautiful, Niranjan. We reach 1 in every 4 Indians. Why can't we reach 1 in every 2 Indians within 1 year? So within 1 year from now, our promise is, through languages, technology, and digital, and broadcast, we must reach 1 in every 2 Indians. And by next year, we have already built, and please go and see our dreams actually happen. Above the newsroom where Republic Bharat and Republic English operate from, there is already a global newsroom you will see, which we have already built and constructed. You will see production control rooms already built. You will see studios already built. In a way, we are already future ready. And therefore, we have built this infrastructure because we want to build, and we will build, and we will build very soon, and sooner than people think, India's first competitive global news network. The recent elections in America have made it very clear. There is no neutral media in the West. You cannot trust the BBC and the CNN. And therefore, when India takes its pride of place, because we are not a middle power anymore, we are a great power. We are not a great power. We are not a superpower in the making. And therefore, what we have done is we have said, how far can you dream? कितने सपने आप देख सकते हैं? और सपनों के तरफ कैसी नींव बना सकते हैं? Ladies and gentlemen, welcome to the Republic Media Complex. जो आप देख रहे हैं, जहां आप खड़े हैं और जहां आप जाने वाले हैं आज, ये नींव है उस सपने की कि भारत एक ग्लोबल सुपर पावर बनेगा और मीडिया नहीं होगा तो वो ग्लोबल सुपर पावर बन नहीं सकता है. So we are a dedication towards making India a global superpower. And we are very thrilled about it. We are very excited about it. For what we do is we live our dream and we say, can we make that happen? And I want to make one more prediction. People who think
People who think that they can do global news because they have money are totally mistaken. Ideas don't cost money. Ideology doesn't cost money. Nation first doesn't come with money. Belief doesn't come with money. The spirit of challenge doesn't come with money. This Republic Media Network is a fundamental belief that we can make dreams happen if we put our heart to it. 1000%, every single day. There is only one philosophy which guides us. We have many ups and downs. We have difficult days. We have challenging days. There are days when we feel we've not done enough. There are days when you feel you don't have enough. But every day when we walk out of that newsroom, whatever your mood may be, good or bad, and I want you to see that, especially so many people from forces here, you will only see emblazoned in red, in white on red, the colors of Republic, nation first. And we have written it there. Many people can claim to do the news first. But what we want to be is not just a news organization. We want to be the start of a nationalist movement in this country, where we believe everything we do eventually is in the service of the nation. And nothing we do can ever be against our national interest. And that is our belief. So if the God Almighty is with us, if our effort is true and pure, we have grown so much. Today I want to thank everyone. And I want to end with a small thought that 2017, when we look at our journey, we keep reminding ourselves how far we have come. So I look around today. I know the bricks are not okay. I know a little bit of work needs to be done. Landscaping needs to be done. But I remember sitting alone in one room with 3 or 4 friends, family, believers, with just one laptop in a co-sharing space. Some of you have come there and seen me there. 300 square feet of very difficult space behind Toddy Mills in Mumbai. सपना वहाँ से शुरू हुआ था. हमें नहीं पता सपना कभी खत्म होगा. मुझे लगता है सपने कभी खत्म नहीं होते, सपने चलते रहते हैं. And this is my continuing dream. This is our continuing dream. I want to tell you, people who have the kind of dedication and work. You know, we saw people today. You know what makes Republic special is its people. Today when we were walking around, I saw a journalists and senior editors say, have you done this here? Have you done that there? Has the red carpet been laid? Have you been to the newsroom? Has coffee been served here? You know, that feeling, that spirit, you can build companies, organizations, but you can never recreate the spirit. So what is the most exciting thing for me today is to meet people who share that spirit. And therefore, with all my heart and my love, I welcome you all to the Republic Media Network headquarters. Please enjoy your day. Spend as much time as you can with us. Have coffee, tea, explore the place. We will also organize guided tours around our complex. A few early visitors, I took them myself. But you'll be taken around. And when you go around, I want you to talk to our people. I want you to say hello to some of our people on the news desk. I want you to speak to them. I want you to ask them what they feel about being in Republic. I want you to just imbibe the atmosphere of the place and live our dreams with us, even if it is for just a day today and together in the future. So thank you very, very much for coming today and making our day special. We look forward to hosting you to the best we can, and we look forward to seeing you very often here in our complex in the future. Thank you very much. Over to the Master of Ceremonies. Thank you. Good morning, everyone, and welcome to the Republic Media Network headquarters. Thank you so much for making our day and coming here this morning. I see so many friends here, and I think what brings us all together as a group is our pride for our nation. And I'm deeply grateful, first of all, for all of you having come here. Ladies and gentlemen, we have the India Economic Summit scheduled today. But before that, what I wanted to start by speaking about is what makes where we are today a special and a very sacred place for us as an organization.
Ladies and gentlemen, this Republic Media Network headquarters is by far the most advanced, state-of-the-art, extremely technologically advanced, massively scaled up news complex, the one of its kind in the country, the largest in Asia, and possibly, though I haven't put a record to measure the tape and the length of this organization, it is possible. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ಇವತ್ತು ಯಾವ ಊರಿನ ಸುದ್ದಿಯನ್ನು ತಂದಿದ್ದೀವಿ, ಆ ಸುದ್ದಿಗೆ ಪರಿಹಾರವಾಗಿ ಏನು ಮಾಡೋಕ್ಕಾಗತ್ತೆ ಮಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಗೆ ಬೇಡಿಕೆ ಪ್ರಸ್ತಾಪ ಬಂದಿದೆ, ಇನ್ನೂ ಪರಿಗಣಿಸಿಲ್ಲ. ಇಡೀ ಸರ್ಕಾರ ಮುಸ್ಲಿಮರಿಗೆ ಕೊಟ್ಟು ಬಿಡಿ, ಛಲವಾದಿ ನಾರಾಯಣ ಸ್ವಾಮಿ ಕಿಡಿ. ಉಪಸಮರ ಮತದಾನಕ್ಕೆ ಕೌಂಟ್ ಡೌನ್. ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಮನೆ ಮನೆ ಕ್ಯಾಂಪೇನ್. ದೇವಸ್ಥಾನ, ಮಠ, ಹಳ್ಳಿಗಳಲ್ಲಿ ಮತ ಶಿಕಾರಿ. ಭ್ರಷ್ಟರ ಚಳಿ ಬಿಡಿಸಿದ ಲೋಕಾಯುಕ್ತ. ಹಾವೇರಿ ಎಇ ಕಾಶಿನಾಥ್ ಭಜಂತ್ರಿ ಹೈಡ್ರಾಮಾ. 9 ಲಕ್ಷ ರೂಪಾಯಿ ಗಂಟು ಕಟ್ಟಿ ಬಿಸಾಡಿದ ಅಧಿಕಾರಿ. ತುರುವೇಕೆರೆಯಲ್ಲಿ ತಾಯಿ ಮಗನ ಸಾವು. ಕೆರೆಯಲ್ಲಿ ಇಬ್ಬರ ಮೃತದೇಹ ಪತ್ತೆ. ಡೆತ್ ನೋಟು ಬರೆದಿಟ್ಟು ಆತ್ಮಹತ್ಯೆ. ಬ್ರಹ್ಮಾವರ ಠಾಣೆಯಲ್ಲಿ ಲಾಕಪ್ ಡೆತ್ ಕೇಸ್. ಸಬ್ ಇನ್ಸ್ಪೆಕ್ಟರ್ ಸೇರಿ 4 ಅಮಾನತು. ಸಿಐಡಿ ಅಧಿಕಾರಿಗಳಿಂದ ತನಿಖೆ ಚುರುಕು. ನಮಸ್ಕಾರ, ಸೂಪರ್ 3ಗೆ ಸ್ವಾಗತ. ಅವರು ಕೋಟ್ಯಾಂತರ ಜನರ ಪಾಲಿನ ದೇವರಾಗಿದ್ದರು. ಅನ್ನ, ಅಕ್ಷರ, ಆಶ್ರಯ ನೀಡಿದ ತ್ರಿವಿಧ ದಾಸೋಹಿ. ಆ ಪುಣ್ಯಾತ್ಮನ ಹೆಸರಲ್ಲಿ ಪೀಕ್ತಾ ಇದ್ದಾರ ಕಾಸು ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಅವರು ಕೋಟ್ಯಾಂತರ ಜನರ ಪಾಲಿನ ದೇವರಾಗಿದ್ದರು. ಅನ್ನ, ಅಕ್ಷರ, ಆಶ್ರಯ, ತ್ರಿವಿಧ ದಾಸೋಹಿ. ಆ ಪುಣ್ಯಾತ್ಮ ಈ ಸಮಾಜಕ್ಕಾಗಿ ಅತ್ಯದ್ಭುತವಾದ ಕೆಲಸ ಮಾಡಿದರು. ಆದರೆ ಅವರ ಹೆಸರಲ್ಲಿ ಕಾಸು ಪೀಕ್ತಾ ಇದ್ದಾರೆ ಉಳಿದವರು. 8 ವರ್ಷದಿಂದ ಆಗ್ತಾ ಇರೋದಾದ್ರೂ ಏನು? 8 ವರ್ಷದಿಂದ ಆಗ್ತಾ ಇರೋದಾದ್ರೂ ಏನು? ಬನ್ನಿ, ಉತ್ತರ ಕರ್ನಾಟಕದ ಕೋಟ್ಯಾಂತರ ಜನರ ಪಾಲಿನ ದೇವರು. ಆದರೆ ಅವರ ನಿಧನದ ನಂತರ ಆ ಮಹಾನ್ ಮಾನವತಾವಾದಿಯ ಸ್ಮಾರಕ ಮಾಡೋಕ್ಕೆ ಎಲ್ಲರೂ ಹೊರಡ್ತಾರೆ. ಮನಸ್ಸು ಮಾಡಿದರೆ 1 ವರ್ಷದಲ್ಲಿ ಮುಗ್ದೋಗ್ತಾ ಇತ್ತು. 1 ಅಲ್ಲ 2 ಅಲ್ಲ 8 ವರ್ಷ ಆದರೂ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಸ್ಮಾರಕ. ಯಾರವರು ತ್ರಿವಿಧ ದಾಸೋಹಿ? ಅದು ಕೂಡ ಗದಗದಲ್ಲಿ. ಇವರ ಹೆಸರು ಕೇಳಿರ್ತೀರಿ, ಅನೇಕ ಸುದ್ದಿಗಳು ಬಂದಿರುತ್ತೆ. ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರಲ್ಲಿಗೆ ಹೋಗಿರ್ತಾರೆ. ಆದರೆ ಒಂದು ಸ್ಮಾರಕ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿ ತನಕ ಆಗಿಲ್ಲ ಕಳೆದ 8 ವರ್ಷದಲ್ಲಿ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಉತ್ತರ ಕರ್ನಾಟಕದ ಜನರ ಪಾಲಿನ ದೇವರು. ಇವರು ಅಂಧರ ಬಾಳಿನ ಮಹಾನ್ ಚೇತನ. ಪುಟ್ಟರಾಜ ಕವಿ ಗವಾಯಿಗಳ ಸ್ಮಾರಕ ಅರ್ಧಂಬರ್ಧ. ಎಸ್, ಅಂಧರ ಬಾಳಲ್ಲಿ ನಂದಾದೀಪ ಬೆಳಗಿದ ಮಹಾನ್ ಚೇತನ. ಅಂಧರ ಬಾಳಲ್ಲಿ ಸಂಗೀತ ದೀಪ ಬೆಳಗಿಸಿದ ಸಂಗೀತ ಲೋಕದ ದಿಗ್ಗಜ. ಉತ್ತರ ಕರ್ನಾಟಕದ ಕೋಟ್ಯಾಂತರ ಭಕ್ತರ ಪಾಲಿನ ನಡೆದಾಡುವ ದೇವರು. ಹೌದು, ಇದು ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠ ವೀರೇಶ್ವರ ಪುಣ್ಯಾಶ್ರಮ. ಪುಟ್ಟರಾಜ ಕವಿ ಗವಾಯಿಗಳು ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತು. ಇಂತಹ ಮಹಾನ್ ಚೇತನ 2010ರಲ್ಲಿ ಅಸಂಖ್ಯಾತ
ಅಜ್ಞಾತ ಭಕ್ತಗಣ ಬಿಟ್ಟು ಅಗಲಿದ್ರು. ಆಗ ಇಡೀ ಕರುನಾಡು ಅಕ್ಷರಶಃ ಕಣ್ಣೀರು ಇಟ್ಟಿತ್ತು. ಹೀಗಾಗಿ ಗದಗ ನಗರದಲ್ಲಿ ಪಂಡಿತ ಪುಟ್ಟರಾಜು ಗವಾಯಿಗಳ ಹೆಸರಲ್ಲಿ ಸ್ಮಾರಕ ಭವನ ನಿರ್ಮಾಣ ಆಗಬೇಕು ಅನ್ನೋದು ಭಕ್ತರ ಒತ್ತಾಯವಾಗಿತ್ತು. ಅಂದಿನ ಸಿಎಂ ಆಗಿದ್ದ ಯಡಿಯೂರಪ್ಪ 5 ಕೋಟಿ ಅನುದಾನ ಘೋಷಣೆ ಮಾಡಿದ್ರು. ಮಾರ್ಚ್ 25, 2011ರಂದು ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ ಮಾಡಿತ್ತು. ಗದಗ ಶಾಸಕ ಎಚ್.ಕೆ. ಪಾಟೀಲ್ 2016ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ 5 ಕೋಟಿ ಅನುದಾನ ತರುವಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದ್ರು. ಲೋಕೋಪಯೋಗಿ ಇಲಾಖೆ ಮೂಲಕ ಮಹಾರಾಷ್ಟ್ರ ಮೂಲದ ಶಿರ್ಕೆ ಕನ್ಸ್ಟ್ರಕ್ಷನ್ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು. ಆದರೆ 8 ವರ್ಷಗಳು ಕಳೆದು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸ್ಮಾರಕ ಭವನದ ಕಾಮಗಾರಿ ಮುಗಿಯುವ ಲಕ್ಷಣಗಳು ಮಾತ್ರ ಕಾಣ್ತಿಲ್ಲ. 5 ಕೋಟಿಯ ಅನುಮೋದನೆ ನೀಡಿದ್ದ ಕಟ್ಟಡ 6.25 ಕೋಟಿ ಖರ್ಚು ಮಾಡಿದ್ರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗ ಸ್ಮಾರಕದ ಕೆಲಸ ಆಗಿದ್ರೂ ಇನ್ನೊಂಚೂರು ಕೆಲಸ ಬಾಕಿ ಇದೆ. ಅದಕ್ಕೆ ಅನುದಾನ ಸಿಗದೆ ಈ ಕಟ್ಟಡ ಇದೀಗ ಪಾಳು ಬಿದ್ದು ಪುಂಡ ಪೋಖರಿಗಳ ಅಡ್ಡೆ ಆಗ್ತಿದೆ. ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಪಂಡಿತ ಪುಟ್ಟರಾಜ ಗುರುಗಳದು ಸ್ಮಾರಕ ಭವನ ಸ್ಯಾಂಕ್ಷನ್ ಆಗಿ ದುಡ್ಡು ಬಿಡುಗಡೆ ಆಗಿ ಸುಮಾರು 10 ವರ್ಷ ಆದರೂ ಕೂಡ ಅದು ಇನ್ನೂ ಮುಗಿಯ ಹಂತಕ್ಕೆ ಬರವಲ್ತು. ಯಾಕಂದರೆ ಅದನ್ನು ಅರ್ಧ ಕಟ್ಟಿ ಇನ್ನೂ ಅರ್ಧ ಹಾಗೆ ಬಿಟ್ಟಿರೋದ್ರಿಂದ ಅಲ್ಲಿ ಅನೇಕ ಕೆಲವು ದುರ್ಚಟ ಮಾಡೋರಿಗೆ ಅನುಕೂಲ ಆಗಿಬಿಟ್ಟೈತೆ ಅಂದ್ರೆ ತಪ್ಪಾಗೋದಿಲ್ಲ. ಇಂಥ ಗುರುಗಳ ಹೆಸರಲ್ಲಿ ಸ್ಮಾರಕ ಭವನ ಅದು ಯಾಕೆ ಪೂರ್ಣ ಆಗೋಲ್ತೋ ಬಹಳಷ್ಟು ಮನಸ್ಸಿಗೆ ಭಕ್ತರಿಗೆ ಮತ್ತು ನಮಗೆ ಬಹಳಷ್ಟು ನೋವಾಗಿದೆ. ಯಾಕಂದರೆ ಒಬ್ಬೊಬ್ಬರದ್ದು ಹೆಸರಲ್ಲಿ 6 ತಿಂಗಳದಾಗ ವರ್ಷದಾಗ ಒಂದೊಂದು ಕಲ್ಯಾಣ ಮಂಟಪ ಒಂದೊಂದು ಭವನಗಳು ಉದ್ಘಾಟನೆ ಆಗ್ತಾವೆ. ಆದರೆ ಇಂಥ ಒಬ್ಬ ಕರ್ನಾಟಕದ ಒಳಗೆ ಕಣ್ಣಿಲ್ದಂಥವ್ರು 1.5 ಲಕ್ಷ ಜನರಿಗೆ ಶಿಷ್ಯರಿಗೆ ಸಂಗೀತ ಸಾಹಿತ್ಯ ನಾಟಕ ಕಲಿಸಿದಂಥ ಪೂಜ್ಯ ಗುರುಗಳಿಗೆ ಇಂಥ ಅವ್ರ ಹೆಸರಲ್ಲಿ ಆಗೋಲ್ತಂದ್ರೆ ಏನು ಕಣ್ಣಿಲ್ದರಿಗೆ ಇದು ಅವಮಾನ ಮಾಡಿದಂಗೋ ಅಥವಾ ಕಣ್ಣಿಲ್ದರಿಗೆ ದ್ರೋಹ ಮಾಡಿದಂಗೋ ಗೊತ್ತಾಗೋತು. ಸ್ಮಾರಕ ನಿರ್ಮಾಣದ ಹಿಂದೆ ಹಲವು ಅನುಮಾನದ ಹುತ್ತ ಬೇರೆ ಶುರು ಆಗ್ತಿದೆ. ಯಾಕಂದ್ರೆ ಆರಂಭದಲ್ಲಿ 5 ಕೋಟಿಯ ವೆಚ್ಚದ ಎಸ್ಟಿಮೇಟ್ ಮಾಡಲಾಗಿತ್ತು. ಆಮೇಲೆ 1.25 ಕೋಟಿ ಹೆಚ್ಚುವರಿ ಹಣ ನೀಡಲಾಗಿದೆ. ಆದರೆ ಈಗ ಮತ್ತೆ 5 ಕೋಟಿ ಹಣ ಬೇಕು ಅಂತ ಸರ್ಕಾರಕ್ಕೆ ಅಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಶ್ರೀಗಳ ಸ್ಮಾರಕದ ಹೆಸರಿನಲ್ಲಿ ಹಣ ಲೂಟಿಗೆ ಇಳಿತಿದ್ದಾರ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಂಥ ಒಂದು ದುಶ್ಚಟದ ತಾಣವಾಗೈತಿ. ಇಲ್ಲಿ ತಾವು ಬಹುಶಃ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಭಕ್ತಾದಿಗಳ ಒಂದು ಮನಸ್ಸಿಗೆ ಭಾಳ ನೋವಾಗುತ್ತೆ. ಮತ್ತು ಇದು ಪುಟ್ಟರಾಜ ಗವಾಯಿಗಳವರು ಅವಮಾನ ಮಾಡಿದಂತಾಗ್ತಾ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ ಮತ್ತು ಶಾಸಕರು ಇದ್ರ ಬಗ್ಗೆ ಸ್ವಲ್ಪನೂ ಮುತುವರ್ಜಿ ವಹಿಸ್ತಾ ಇಲ್ಲ. ಒಟ್ನಲ್ಲಿ ಪಂಡಿತ ಪುಟ್ಟರಾಜು ಗವಾಯಿಗಳ ಹೆಸರಲ್ಲಿ ಸ್ಮಾರಕ ಭವನ ನಿರ್ಮಾಣ ಮಾಡಲು ಮೊದಲಿಗೆ ವಹಿಸಿದ್ದ ಆಸಕ್ತಿ ಅದ್ಯಾಕೋ ಕಡಿಮೆ ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಆದಷ್ಟು ಬೇಗ ಎಚ್ಚೆತ್ತು ಸ್ಮಾರಕ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಿ ಅನ್ನೋದು ಸೂಪರ್ 3 ಹಾಗೂ ಕೋಟ್ಯಾಂತರ ಭಕ್ತರ ಆಗ್ರಹವಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಸಾಳೇರ್ ಜೊತೆ ಮಂಜು ಪತ್ತಾರ್, ಗದಗ. ನೋಡಿ 5 ಕೋಟಿ ಈಗಾಗಲೇ ನೋಡಿ ಪುಟ್ಟರಾಜ ಗವಾಯಿಗಳು ಇದ್ದಾಗ ಎಷ್ಟು ವಿದ್ಯಾರ್ಥಿಗಳನ್ನು ರೆಡಿ ಮಾಡಿದ್ರು. ಆಮೇಲೆ ಇವರ ಬಳಿ ಕಲಿತಂಥ ಅನೇಕರು ಅವರ ಹೆಸರು ಹೇಳ್ಕೊಂಡು ಅಲ್ಲ ಪಾಪ ಅವ್ರದ್ದೇನು ತಪ್ಪಿಲ್ಲ. ಅವ್ರು ಪ್ರತಿ ಸಲ ಯಾರು ನಮ್ಮ ಪುಟ್ಟರಾಜ ಗವಾಯಿ ನೋಡಿ ರಾಜ್ಕುಮಾರ್ ಅವರು ಅವ್ರ ಜೊತೆ ನಿಂತಿರುವಂಥ ಕೆಲವು ಫೋಟೋಗಳೆಲ್ಲ ಪುಟ್ಟರಾಜ ಗವಾಯಿಗಳು ಸಿನಿಮಾಗಳಾಯಿತು ಮತ್ತೊಂದು ಆಯಿತು ಎಲ್ಲವೂ ಆಯಿತು. ಆದರೆ ಆ ಒಂದು ಕನ್ಸ್ಟ್ರಕ್ಷನ್ ಮಾತ್ರ ಸ್ಮಾರಕದ ಕೆಲಸ 8 ವರ್ಷ ಯಾಕೆ ಇಷ್ಟು ದೊಡ್ಡ ವ್ಯಕ್ತಿಗಳಿಗೆಲ್ಲ ಈ ಪ್ರಾಬ್ಲಮ್ಮು? ಇದಕ್ಕೊಂದು ಕಷ್ಟನಾ? ಇಲ್ಲಿ ಯಾವುದಾದ್ರೂ ಪಾರ್ಟೀಸ್ ಅಂತಿದೆಯಾ? BJP ಸರ್ಕಾರದ ಅವಧಿಯಲ್ಲಿ ನೋಡಿ ಏನು 2000 5 ಕೋಟಿ ಅನುದಾನ ಮಾಡ್ತಾರೆ. ಆಮೇಲೆ ಆಡಳಿತಾತ್ಮಕ ಅನುದಾನ 2011ರಲ್ಲಿ. ಆಮೇಲೆ ಎಚ್.ಕೆ. ಪಾಟೀಲ್ ಕಾಂಗ್ರೆಸ್ MLA 5 ಕೋಟಿ ಅನುದಾನ ತರ್ತಾರೆ. ಅದನ್ನು ನೋಡಿ BJP ಅನೌನ್ಸ್ ಮಾಡುತ್ತೆ. ಆಮೇಲೆ ಆಡಳಿತಾತ್ಮಕ ಅನುದಾನ 1 ವರ್ಷ ಕಳೆದ ನಂತರ ಸಿಗುತ್ತೆ. ಅದಾದ ನಂತರ 2016ರಲ್ಲಿ 5 ಕೋಟಿ ತರ್ತಾರೆ. ಇದೀಗ ಲೋಕೋಪಯೋಗಿ ಇಲಾಖೆ ಮೂಲಕ ಮಹಾರಾಷ್ಟ್ರ ಮೂಲದ ಶಿರ್ಕೆ ಕನ್ಸ್ಟ್ರಕ್ಷನ್ ಕಂಪನಿಗೆ ಗುತ್ತಿಗೆ ನೀಡಲಾಗಿದೆ. ಅವರಿಗಿನ್ನೂ ಬಾಕಿ ಇರಬೇಕೋ ಗೊತ್ತಿಲ್ಲ. 8 ವರ್ಷ ಕಳೆದು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಸ್ಮಾರಕ ಭವನದ ಕಾಮಗಾರಿ ಮುಗಿಯುವ ಲಕ್ಷಣಗಳು ಮಾತ್ರ ಕಾಣ್ತಾ ಇಲ್ಲ. BJP ಬರಲಿ ಕಾಂಗ್ರೆಸ್ ಬರಲಿ ಇಲ್ಲಿ ಸ್ಮಾರಕ ಅಂತೂ ಆಗಬೇಕು. ಇಲ್ಲಿ ಪಾರ್ಟಿಯನ್ನು ಅದಕ್ಕೆ ತಳಕು ಹಾಕುವಂಥದ್ದಲ್ಲ.
ಆಯಿತಾ. 5 ಕೋಟಿ ಅನುದಾನ ನೀಡಿದ ಕಟ್ಟಡ 6.25 ಕೋಟಿ ಖರ್ಚು ಮಾಡಿದ್ರು. ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಹೆಚ್ಚು ಕಡಿಮೆ 3/4 ಭಾಗ ಸ್ಮಾರಕ ಕೆಲಸ ಆಗಿದ್ರು ಕೂಡ ಇನ್ನೊಂಚೂರು ಕೆಲಸ ಬಾಕಿ ಇದೆ. ಅದಕ್ಕೆ ಅನುದಾನ ಸಿಗದೆ ಈ ಕಟ್ಟಡ ಇದೀಗ ಪಾಳು ಬಿದ್ದಿದೆ. ಬಹುಶಃ 1 ಕೋಟಿಯ 1.5 ಕೋಟಿಯ ಒಂದು ಎಕ್ಸ್ಟ್ರಾ ಕೊಟ್ಟರೆ ಕಂಪ್ಲೀಟ್ ಆಗಿಬಿಡ್ತದೆ. ಯಾಕಾಗಿಲ್ಲ ಅಂತ ಗೊತ್ತಿಲ್ಲ. ಯಾಕೆಂದರೆ ಎಚ್ ಕೆ ಪಾಟೀಲ್ ಅವರ ಬಗ್ಗೆ ನಮಗೆಲ್ಲ ಸುಮ್ಮನೆ ನಾನು ದೂರಲಾರೆ ಕೆಲವು ನಾಯಕರುಗಳನ್ನು. ಅವರಿಗೆ ಶಕ್ತಿ ಇದೆ, 5 ಕೋಟಿ ತಂದಿದ್ದಾರೆ. ಬಟ್ ಇದನ್ನು ಮುಗಿಸ್ಬೇಕಾಗಿತ್ತು, ಒಂದು ಸ್ಮಾರಕವನ್ನು. ಆಮೇಲೆ ಎಲ್ಲರೂ ಸೇರಿ ಆ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಓಕೆ, ಇದೀಗ ಶ್ರೀ ಕಲ್ಲಯ್ಯಜ್ಜನವರು ಪೀಠಾಧಿಪತಿಗಳು ಈ ವೀರೇಶ್ವರ ಪುಣ್ಯಾಶ್ರಮದ್ದು. ಅಜ್ಜನವರೇ ನಮಸ್ಕಾರ. ಶರಣು. ನಮಸ್ಕಾರ ರೀ ಸರ್. ಯಾವ ಕಾರಣಕ್ಕಾಗಿ ಇದು ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಸುತ್ತೆ? ಈಗ 5 ಕೋಟಿ ಬಂದಿದೆ, 6.25 ಕೋಟಿ ತನಕ ಇನ್ನೊಂದು ನನ್ನ ಪ್ರಕಾರ 1.5-2 ಕೋಟಿ ಬಂದರೆ ಕಂಪ್ಲೀಟ್ ಆಗತ್ತೆ ಅಂತೇಳಿ. ಯಾಕಂದರೆ ಎಲ್ಲರೂ ಕೂಡ ಪಕ್ಷ ಗಿಕ್ಷ ಅಂತ ನೋಡಿಲ್ಲ. ಯಾಕಂದರೆ ನಮಗೆ ಈ ಪುಣ್ಯಾತ್ಮ ಎಂಥ ದೊಡ್ಡ ಒಂದು ಅಸ್ಮಿತೆಯನ್ನು ತಂದುಕೊಟ್ಟಿದ್ದಾರೆ ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಹಾಗಿರುವಾಗ ಎಲ್ಲಿ ತೊಡಕಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಜ್ಜಯ್ಯನವರೇ? ಹೌದು, ಅದು ನಮಗೆ ಅದು ಅಷ್ಟು ಗೊತ್ತಾಗೋಲ್ತ್ರಿ. ಈಗ ಒಂದು ಸ್ವಲ್ಪ ದಿವಸದಿಂದ ನಮ್ಮ ಗದಗ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಸಾಹೇಬರು, ಗದಗ ಮತ್ತು ಪ್ರವಾಸೋದ್ಯಮ ಕಾನೂನು ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಅವತ್ತೆಲ್ಲರನ್ನು ಬಂದು ಕರ್ಕೊಂಡು ಇನ್ನೊಂದು 6 ತಿಂಗಳದಾಗ ಇದನ್ನ ಮುಗಿಸ್ಕೊಡ್ತೀವಿ ಅಂತೇಳಿ ಬಂದೆಲ್ಲ ಹೇಳಿದರು. ಆಮೇಲೆ ಇಲ್ಲಿ ಗದಗ ಪಂಚಾಯತಿ ಶಿವ ಮೇಡಮ್ ಅವರು ಕೂಡ ಶಿವರಾಜ್ ತಂಗಡಿ ಸಾಹೇಬ್ರ ಜೊತೆಗೆ ಮಾತಾಡಿದ್ರು. 6-7 ಕೋಟಿ ರೂಪಾಯಿ ಇನ್ನ ಕೊಟ್ರ ಪೂರ್ಣ ಆಗ್ತೈತಿ, ಇದನ್ನ ನೀವು ಕೊಡ್ಬೇಕಂತೇಳಿ ಅವತ್ತು ತಂಗಡಿ ಸಾಹೇಬ್ರ ಜೊತೆಗೆ ಮಾತಾಡಿದ್ರು ಎಚ್ ಕೆ ಪಾಟೀಲ್ ಸಾಹೇಬ್ರು. ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆಲ್ಲ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳಷ್ಟು ಪ್ರೀತಿ ಅದಾರ ನಮ್ಮ ಮ್ಯಾಗ, ಆಶ್ರಮದ ಮೇಲೆ. ಅವತ್ತು ಅವರೆಲ್ಲ ಹೇಳಿದ್ರು. ಆದ್ರೆ ಅದು ಯಾಕೋ ಒಟ್ರಿ ನಾವು ಮೊನ್ನೆ 28ಕ್ಕೆ ಬೆಂಗಳೂರಿಗೆ ಹೋದಾಗ, ಆಗಸ್ಟ್ 28ಕ್ಕೆ ಹೋದಾಗ ಅಲ್ಲಿ ರವೀಂದ್ರ ಸಮಿಟ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅದು ಸ್ವಲ್ಪ ಆದಷ್ಟು ಲಘು ಅದನ್ನ ಹಣ ಬಿಡುಗಡೆ ಮಾಡಿ ಪೂರ್ಣಗೊಳಿಸ್ರಿ ಸಾಹೇಬ್ರ ಅಂತ ಹೇಳಿದೆ. ಸ್ವಾಮೀಜಿ ಅದರ ಬಗ್ಗೆ ಮಾತಾಡ್ತೀವಿ ನಾವು ಕೂಡ. Speaking on the theme on the 4th edition this year, which is Viksit Bharat Bullseye. Ladies and gentlemen, our chief guest Nirmala Siddaramaiah. ಕೇಂದ್ರ ವಿತ್ತ ಸಚಿವೆ, ಈ ಹಿಂದೆ ರಕ್ಷಣಾ ಸಚಿವೆಯಾಗಿ ಕೂಡ ಕೆಲಸ ಮಾಡಿದಂಥವರು ಆ ಸಮಿಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನ ರಿಪಬ್ಲಿಕ್ ನೆಟ್ವರ್ಕ್ನ ಮುಖ್ಯಸ್ಥರಾಗಿರುವಂತಹ ಅರ್ನಬ್ ಗೋಸ್ವಾಮಿ ಅವರು ಸ್ವಾಗತಿಸಿ rising from Bharat, but before that we'll play out the AV please. Srimati Nirmala Siddaramaiah, the epitome of Bharat's Nari Shakti, is a leader whose journey is a testament to her strength, intellect and unwavering dedication to the country. After completing her early education in Chennai and Tiruchirappalli, she went on to earn a bachelor's degree in economics from Sita Lakshmi Ramaswamy College in 1980, laying a strong foundation in economic principles. She further pursued her passion for economics by enrolling in Jawaharlal Nehru University, or JNU, in New Delhi, where she earned her Master of Arts degree in economics in 1984. During her JNU days, Ms. Siddaramaiah was actively involved in student politics and community work through the Free Thinkers Group. This early involvement laid the groundwork for her future role on the political center stage. In her early career,
early career, Nirmala Siddaramaiah has served as a senior manager in research and development for PricewaterhouseCoopers and briefly with the BBC World Service in London. In the 1990s, Nirmala Siddaramaiah's return to India marked a profound new chapter in her life. In Hyderabad, she turned to education, a field she valued immensely, and founded the Pranava School. Her foray into public life began in 2003 when she was appointed a member of the National Commission for Women. By 2008, Ms. Siddaramaiah formally entered politics, joining the Bharatiya Janata Party, where she took on the role of national spokesperson in 2010. Her logical reasoning skills and the ability to put up an intellectual argument quickly earned her respect within the party and admiration from the media. In 2014, as a new era dawned in India with the victory of Prime Minister Narendra Modi, Ms. Siddaramaiah was appointed as the Minister of State for Commerce and Industry with independent charge. Her role during this period was pivotal as she worked tirelessly to reshape India's trade and industry policies, making India a more attractive destination for global investments. In 2017, she broke a big perception barrier in politics by becoming India's first full-time woman defense minister. As Defence Minister, Nirmala Siddaramaiah played a pivotal role in furthering the Modi government's push for Atmanirbhar Bharat in defence. She was the driving force behind crucial defence initiatives and policy reforms that strengthened India's security apparatus. She stood firmly behind India's armed forces as the front-running lieutenant of Prime Minister Narendra Modi during the Balakot airstrikes. In 2019, Nirmala Siddaramaiah shattered yet another glass ceiling by being appointed as India's first full-time woman finance minister. Under her leadership, the Ministry of Finance has implemented a series of economic measures aimed at fostering growth, attracting investment, and simplifying tax structure. Most notable among these has been stabilizing of the goods and services tax regime, Modi government's showcase tax reform of the indirect taxes in India. Srimati Nirmala Siddaramaiah has navigated the country through the economic turbulences such as the COVID-19 pandemic with the dexterity of a seasoned captain. Her work on the Modi government's flagship initiatives such as the Pradhan Mantri Jan Dhan Yojana and the UPI has transformed India's financial landscape, bringing banking facilities at the doorstep of every citizen. This year, she became India's first finance minister to have presented 7 consecutive union budget speeches. Srimati Nirmala Siddaramaiah's story serves as an inspiration for countless young men and women in India and around the world, proving that with determination, integrity, and perseverance, one can rise to the highest echelons of leadership and make a lasting impact on society. Me to come up on stage and welcome the Union Finance Minister. Thank you. Nirmala ji, we are truly delighted and honored and overwhelmed and happy and extremely proud that you have graced our first event on this brand new campus as our chief keynote speaker and our chief guest. So this means a lot to me personally. Thank you. And you have always been very kind, but today you've taken out time on a weekday to come here. We are so happy. We are so proud. We cannot express it in words.
I'm sure that when you took that little walk with us, the sentiment carried through, ma'am. I'm sure, yes. Thank you. Ma'am, I wanted to start this conversation by thanking you on behalf of every fellow Indian for what you have done as a leader. And I'm sure I speak for everyone in the room, I'm sure, do I not? For the fortitude, strength, the calm, and the solidity that you have brought to the office of Union Finance Minister, which has seen so many illustrious predecessors in the past and held the country's hand through this extremely difficult and tough times of COVID, and been such a strong support in the Modi government. So may I please request another round of applause before I get to the questions. Thank you. I was asked by everyone that before you speak to her, express our gratitude to her. So on behalf of everyone, I think we need to do that. Thank you. Nirmala ji, a broad question to start with. How do you view India's economic and financial prospects as you begin the third term of the Modi government? I think each one of us can be confident and be sure that because of a good visionary leadership, which saw through India through the difficult times and has the vision to take it forward with destinations expressed clearly, not we're going along, we will reach. No, clearly what is it in the next 2 years? What is it in the next few more years? And what is it that we want to do by 2047? With that kind of a visionary leadership, which is strong in a sense, inside the person, the strength of bearing with the challenges and also the kind of demands that come off, that is the strength I'm talking about of a leadership. And you find that in Prime Minister Modi, and I will say this up front before I even open up this conversation with Arnab. A leader of that nature, keeping a team of people working with him, gives the confidence to the ordinary citizen that you are in safe hands, we will work hard, there shall not be any corruption, we are clear where we want to go along with you. It's not a dream of the leader alone. People are also resonating that voice. So to be in that team, I feel very humbled and honored. And all the praise that Arnab might give me, saying, this is what you brought to this position, this is what you did. It's a big team under Prime Minister Modi. And it is that team which is delivering it. And I don't think personally and individually I am doing some miracle. No, it's a large team and a very firm leadership which says, let's go together. If there are little challenges, if there are, criticism, we'll take it in our stride. But it is that leadership, therefore, which gives me the confidence to tell you here as an answer to this question. We as Indians can be confident that we are being very clearly taken through a phase which is full of challenges. And it is only because of that in the last few years, and it is only because of that in the coming few years, not just my assessment, global observers of Indian economy have very clearly said, India is growing as the fastest growing large economy. It shall continue to be that next year. It shall continue to be that for the next year after that as well. These are not words which I'm putting here. And therefore, the one thing which I would say, even Arnab was asking me as I was walking here, saying you went to Mexico, you went to US, what has happened? The first thing I will tell you, whilst Indian citizens are confident in the leadership, Indian citizens have voted Prime Minister Modi back for the third term because they want stability, they want good governance, they want a leadership which will place India above all. There are, of course, within India, voices which pull down our confidence. I don't know if I've said this once
in Briefly, Arnab's own program. Sorry, I'm giving you a very big answer for No. this I'm first question. listening very keenly, ma'am. In the Mahabharata, Yes. you would have heard how Karna's confidence was brought down only by Khan Barna. The chap was with him as his Rathasarathi. By mistake came this side. He was meant to be there along with the Pandavas, but by mistake he's here. But he tells Karna, "Arey, you won't win, yeah. You can't achieve this. You are not capable. Who are you fighting against?" And again, continuously pouring that negativity, continuously pouring that pessimism, hurt Karna's self-confidence. He was as good as a warrior as Arjuna was. But that one draining of the confidence of Karna also contributed. I'm not saying that was the only reason, but also contributed to the less than great performance of Karna himself. Now, I'm bringing that example to say, while the whole world observes India, that against severe odds, which are globally everybody facing odds, not just India, India's own challenges are also there for us. We are somehow, along with the people's strength, moving forward with a clear leadership, stable policies, good taxation structure. Yes, we can do more for middle class. But with all this, we are able to move. But within India, there are many shalyas. So that brings your confidence down. I would appeal to everybody that these are not observations about India's strengths, achievements, and further possibility of higher achievements which are made by us. These are observed by everybody. So I would appeal through your program, Arnab, in answer to your first question, we need to have confidence in ourselves. There's a good leadership. There's a great understanding of how to take India forward. There will be challenges. There are questions about, no, burden is more on me, burden is less on them. We'll address all of them. But be confident that we are going the right path. We will achieve the destinations. Yeah. Oh, absolutely. I'm so well started by you. And in fact, I do think that as we go from 3.7... ಓಕೆ, ರಿಪಬ್ಲಿಕ್ ನೆಟ್ವರ್ಕ್ನ ಕೇಂದ್ರ ಕಚೇರಿಯಲ್ಲಿ ಅತಿ ದೊಡ್ಡ ಸಮಿಟ್, ನಿರ್ಮಲಾ ಸೀತಾರಾಮನ್ ದೇಶದ ಪ್ರಗತಿ ಬಗ್ಗೆ, ಮುಂದಿನ ದಿನಮಾನಗಳಲ್ಲಿ ದೇಶ ಸಾಗ್ತಾ ಇರುವಂಥ ರೀತಿ ಬಗ್ಗೆ, ವಿಶ್ವದ ಆರ್ಥಿಕತೆಯಲ್ಲಿ ಭಾರತದ ಸ್ಥಾನಮಾನ ಮತ್ತು ಭಾರತವನ್ನು ಇತರರು ನೋಡ್ತಾ ಇರುವಂಥ ರೀತಿ ಬಗ್ಗೆ ಹೇಳ್ತಾ ಇದ್ರು. ರಿಪಬ್ಲಿಕ್ ನೆಟ್ವರ್ಕ್ನಿಂದ ಇಕನಾಮಿಕ್ ಸಮಿಟ್ ನೋಯ್ಡಾದಲ್ಲಿ ನೂತನವಾಗಿ ಆರಂಭವಾಗಿರುವಂಥ ಏಷ್ಯಾದ ಅತಿ ದೊಡ್ಡ ನ್ಯೂಸ್ ರೂಮ್. ಓಕೆ, ಈಗ ಒಂದು ಪುಟ್ಟ ಬ್ರೇಕ್ ಆದ ನಂತರ ರಿಪಬ್ಲಿಕ್ ನ್ಯೂಸ್ ಮುಂದುವರಿಯುತ್ತೆ. ನೀವು ಗಿರವಿ ಇಟ್ಟಿರೋ ಚಿನ್ನಕ್ಕೆ ನಾವು ಬಡ್ಡಿ ಕಟ್ತೀವಿ. ಹಿಂದೆ ಬೆನಕಾ ಗೋಲ್ಡ್ ಕಂಪನಿಗೆ ಕರೆ ಮಾಡಿ. ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಕೊಡೋದಲ್ಲದೆ EMI ಪೇಮೆಂಟ್ ಮುಖಾಂತರ ನೀವು ನಿಮ್ಮ ಚಿನ್ನನ ವಾಪಸ್ ಪಡಿಬಹುದು. ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366111199. ನಮ್ಮನಿಗೆ ಕ್ಯಾಟ್ರಾಕ್ಟ್ ಯಾವುದಾದ್ರೂ ಒಳ್ಳೆ ಕ್ಲಿನಿಕ್ ಗೊತ್ತಾ? ಎಲ್ರಿಗೂ ಗೊತ್ತು ಗುರು. ಹೆಸರೇನಂತ ಹೇಳಿದೆ? ವಾಸನ್. ನಾವಿರೋದು ನಿಮಗಾಗಿ ಅನುಭವ ಮತ್ತೆ ಕಾಳಜಿ ಜೊತೆ ವಾಸನ ಕೇರ್. ಇವತ್ತು ಮತ್ತೆ ನೀನು ಅಡುಗೆ ಮನೆ ಲಿವಿಂಗ್ ರೂಮ್ ನಲ್ಲ. ಅದೇ ಕಿಚನ್ ನಲ್ಲಿ ಕಾಕ್ರೋಚ್ ಸಮಸ್ಯೆ ಪದೇ ಪದೇಗೆ ಗೋಲಿ ಹೊಡಿ. ಸ್ವಿಚ್ ಟು ಮಾರ್ಟಿನ್ ಕಾಕ್ರೋಚ್ ಸ್ಪ್ರೇ. ಇದರ ಡ್ಯೂಲ್ ಆಕ್ಟಿವ್ ಟೆಕ್ನಾಲಜಿ ಕೊಲ್ಲುತ್ತೆ 100% ಕಾಕ್ರೋಚ್. ನೀಡುತ್ತೆ 28 ದಿನಗಳ ಆರಾಮ 2 ಸ್ಪ್ರೇಗಳಲ್ಲಿ. ಹಿಂದೆ ಮಾರ್ಟಿನ್ ಕಾಕ್ರೋಚ್ ಸ್ಪ್ರೇಗೆ ಬದಲಾಯಿಸಿ. ಅಣ್ಣ, ಒಂದು ಪಂಪ್ ಕೊಡಿ. ಇದು ತಗೊಳ್ಳಿ. ಒರಿಜಿನಲ್ ಇದೆಯಲ್ಲ ಅದು ಕೊಡಿ. ಅದೇ ವರ್ಷಗಳಿಂದ ಇರುವಂತದ್ದು, ಅಂದ್ರೆ ಅದೇ ಎಲ್ರು ನಂಬಿಕೆ ಗಳಿಸಿರೋದು. ಇದು ತಗೊಳ್ಳಿ ಕಿರ್ಲೋಸ್ಕರ್ ಬ್ರದರ್ಸ್, ಇಂಡಿಯಾದ ಒರಿಜಿನಲ್ ಪಂಪ್. ಯಾಕಂದ್ರೆ ಇದೇ ತಲೆಮಾರುಗಳಿಂದ ಭಾರತದ ನಂಬಿಕೆ. ತಲೆಮಾರುಗಳಿಂದ ಭಾರತದ ನಂಬಿಕೆ. ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್. ಮಹೇಶ್, ಯಸ್, ನಿಮ್ಮ ಮೂಡಿಂದು ಹ್ಯಾಪಿ ಇದೆಯಾ ಅಥವಾ ಸ್ಯಾಡ್ ಇದೆಯಾ? ಸ್ಯಾಡ್. ಬೆಳಿಗ್ಗೆ ಸ್ಯಾಡ್ ಮೂಡ್ ಯಾಕೆ? ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್. ಹೆಲೋ, ನಾವು ಪ್ರತಿ ಮೂಲೆಯಲ್ಲಿ ಡಿಟರ್ಜೆಂಟ್ ಅನ್ನು ಬಳಸುತ್ತೇವೆ. ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ನ ಹೊಳಪನ್ನು ತನ್ನಿ. ಪಾಚಿ ಹಳದಿ ಬಣ್ಣ ತೊಲಗಿಸಿ 10 ಪಟ್ಟು ಹೆಚ್ಚು ಸ್ವಚ್ಛಗೊಳಿಸುತ್ತೆ. ವಾವ್. ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಬಾತ್ರೂಮ್ ಹೊಳೆಯುತ್ತಿದ್ದರೆ ದಿನ ಚೆನ್ನಾಗಿರುತ್ತದೆ.
ಪ್ರತಿದಿ ಫೌಂಡೇಶನ್ ಅರ್ಪಿಸುವ ಸ್ವಸ್ಥ ಕರ್ನಾಟಕ ಮೆಗಾ ಹೆಲ್ತ್ ಎಕ್ಸ್ಪೋ, ರಾಷ್ಟ್ರಮಟ್ಟದ ಬೃಹತ್ ಉಚಿತ ಆರೋಗ್ಯ ಶಿಬಿರ, ಇಸಿಜಿ, ಎಕೋ, ಇಎನ್ಟಿ, ಉಚಿತ ತಪಾಸಣೆ, ಉಚಿತ ಚಿಕಿತ್ಸೆ, ಉಚಿತ ಸಮಾಲೋಚನೆ. ನವೆಂಬರ್ 15 ಮತ್ತು 16, 2024 ಪ್ರಿನ್ಸೆಸ್ ಶೈರನ್ ಗೇಟ್ ಸಂಖ್ಯೆ 9, ಪ್ಯಾಲೇಸ್ ಗ್ರೌಂಡ್ಸ್, ಬೆಂಗಳೂರು. ಇನ್ನು ಬ್ಲಾಕ್ ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ಕುದಿಯುವ ನೀರು ಮತ್ತು ಪ್ಲಂಜರ್ನ ಬದಲಾಗಿ ವಿಶ್ವಸನೀಯ ಹಾರ್ಪಿಕ್ನ ಡ್ರೈನ್ ಎಕ್ಸ್ಪರ್ಟ್. ಇದನ್ನು ಬ್ಲಾಕ್ ಡ್ರೈನ್ಗೆ ಹಾಕಿ. ಇದು ಜಿಗುಟು ಮತ್ತು ಕೂದಲನ್ನು ಕರಗಿಸಿ ಸುಲಭವಾಗಿ ಡ್ರೈನ್ ತೆರೆಯುತ್ತೆ. ಡ್ರೈನ್ ಕ್ಲಿಯರ್ ಮಾಡೋದಕ್ಕೆ ತಂದಿರಿ ಕೇವಲ ಹಾರ್ಪಿಕ್ ಡ್ರೈನ್ ಎಕ್ಸ್ಪರ್ಟ್. ನಾವು ಕತ್ತಲಿಗೆ ಬೆಳಕನ್ನು. ಅಪ್ಪ, ಹೊಸ ಮನೆ ಹೇಗೆ ಕಾಣಿಸ್ತಿದೆ? ಪ್ರತಿ ಮನ ಮುಟ್ಟುವ ಬೆಳಕನ್ನು ಕರುಣಿಸುವೆವು. ನಾವು ಫಿಲಿಪ್ಸ್ ಜೀವನದ ಹೊಳಪನ್ನು ಜಗಮಗಿಸುವೆವು. ಫಿಲಿಪ್ಸ್. ಟಾಯ್ಲೆಟ್ ಕ್ಲೀನ್ ಆಗಿ ಇಟ್ಕೊಂಡಿಲ್ವಾ? ಇಲ್ಲ, ಪಾರ್ಟಿ ಅಟೆಂಡ್ ಮಾಡ್ತಿರ್ತೀನಿ ಅಥವಾ ಹೋಸ್ಟ್. ಯಾವಾಗ ಕ್ಲೀನ್ ಮಾಡ್ಲಿ? ಹಾರ್ಪಿಕ್ ಸಬ್ಸ್ಕ್ರಿಪ್ಷನ್ ತಗೋ. ಇದು 1 ತಿಂಗಳ ಕಾಲ ಪ್ರತಿ ಫ್ಲಶ್ ನೊಂದಿಗೆ ಟಾಯ್ಲೆಟ್ ಅನ್ನ ಸ್ವಚ್ಛವಾಗಿರಿಸುತ್ತೆ. ಹಾರ್ಪಿಕ್ ಫ್ಲಶ್ ಈಸಿ ಪೀಸಿ ಟಾಯ್ಲೆಟ್ ಕ್ಲೀನಿಂಗ್ ನ ಸಬ್ಸ್ಕ್ರಿಪ್ಷನ್. हर रोज हो जाता हूँ लेट, साफ नहीं होता है मेरा पेट. अभी मजा आएगा ना वीडियो. पेट दबा, रोग दबा, सबको पता, फिर तुझको नहीं क्यों पता? अबे घोचू, अखा इंडिया को मालूम है. पेट दबा, हर रोग दबा, एक ही जगह. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ, ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಟ್ಟಾರಿ. ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರ್ಕಾರದ ಕಾಮಗಾರಿಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ನೀಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಈ ಮೂಲಕ ಮುಸ್ಲಿಮರ ಓಲೈಕೆಗೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಗುತ್ತಿಗೆಯಲ್ಲಿ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ತರೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಎನ್ನಲಾಗಿತ್ತು. ಆದರೆ ಇದಕ್ಕೆ ಸಿಎಂ ಕಚೇರಿ ಸ್ಪಷ್ಟನೆ ನೀಡಿದ್ದು, ಮೀಸಲಾತಿ ನೀಡಬೇಕು ಅನ್ನೋ ಬೇಡಿಕೆ ಬಂದಿರೋದು ನಿಜ, ಆದರೆ ಈ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದೆ. ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ ನೋಟಿಸ್ ಗದ್ದಲ ಜೋರಾಗಿದೆ. ಮೈಸೂರಿನ ಹೋಟೆಲ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆ ಕೂಡ ನಡೆಯಲಿದೆ. ಸಚಿವ ಜಮೀರ್ ನೇತೃತ್ವದಲ್ಲಿ ಮುಸ್ಲಿಂ ಲೀಡರ್ಸ್ ಮೀಟಿಂಗ್ ನಡೆಯಲಿದೆ. ವಕ್ಫ್ ಮಂಡಳಿ ಸದಸ್ಯರು ಹಾಗೆ ಮುಸ್ಲಿಂ ಮುಖಂಡರು ಭಾಗಿಯಾಗಲಿದ್ದಾರೆ. ಬಿಜೆಪಿ ಕಾಲದ ಅಕ್ರಮಗಳ ವಿರುದ್ಧ ಸರ್ಕಾರ ತನಿಖಾಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಬಿಎಸ್ವೈ ಕಾಲದ ಇನ್ನೊಂದು ಅಕ್ರಮದ ವಿರುದ್ಧ ತನಿಖೆ ನಡೆಸೋದಕ್ಕೆ ನಿರ್ಧರಿಸಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. 300 ಕೋಟಿ ರೂಪಾಯಿ ದುರ್ಬಳಕೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಎನ್ಕ್ವೈರಿಗೆ ನಿರ್ಧರಿಸಿದೆ. ರಾಮನಗರ ಚನ್ನಪಟ್ಟಣ ಉಪಚುನಾವಣೆ ಹಿನ್ನೆಲೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ಆರಂಭಗೊಂಡಿದೆ. ಚುನಾವಣಾ ಕಾರ್ಯಕ್ಕೆ ಸಿಬ್ಬಂದಿ ನಿಯೋಜನೆ ಕಾರ್ಯ ನಡೆದಿದೆ. ಸಿಬ್ಬಂದಿಗಳಿಗೆ ಕೊನೆಯ ಹಂತದ ತರಬೇತಿ ನೀಡಿ ಮತಗಟ್ಟೆಗಳಿಗೆ ನಿಯೋಜನೆ ಮಾಡಲಾಗ್ತಾ ಇದೆ. ನಿಯೋಜನೆಗೊಂಡ ಸಿಬ್ಬಂದಿ ತಮ್ಮ ಮತಗಟ್ಟೆಗಳ ಸಂಖ್ಯೆ ಪರಿಶೀಲನೆ ನಡೆಸಿದ್ದಾರೆ. ಚುನಾವಣಾ ಕಾರ್ಯಕ್ಕೆ 1252 ಮಂದಿ ಸಿಬ್ಬಂದಿ ನಿಯೋಜಿಸಲಾಗಿದೆ. ಶಾಂತಿಯುತ ಚುನಾವಣೆಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಹಾವೇರಿಯಲ್ಲಿ ಆದಿಜಾಂಬವ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕ ಅಜಂಪೀರ್ ಖಾದ್ರಿ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸ್ವೀಕರಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ರು, ಆದರೆ ಕೊನೆ ಕ್ಷಣದಲ್ಲಿ ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅಂತ ನಾನು ಓದಿದ್ದೀನಿ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸದೆ ಹೋಗಿದ್ರೆ ದಲಿತರೆಲ್ಲ ಮುಸ್ಲಿಮರಾಗ್ತಾ ಇದ್ರು ಅಂತ ಹೇಳೋ ಮೂಲಕ ವಿವಾದಕ್ಕೆ ನಾಂದಿ ಹಾಡಿದ್ರು. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಧಾರವಾಡ ಗಾಂಧಿನಗರ ಬಡಾವಣೆಯಲ್ಲಿರುವಂತಹ ಕೆಐಎಡಿಬಿ ಎಡಬ್ಲ್ಇ ಗೋವಿಂದಪ್ಪ ಭಜಂತ್ರಿ ನಿವಾಸದ ಮೇಲೆ ದಾಳಿ ನಡೆಸಿ ಆಸ್ತಿ ದಾಖಲೆಗಳನ್ನು ಪರಿಶೀಲನೆ ನಡೆಸಲಾಗ್ತಾ ಇದೆ. ಗೋವಿಂದಪ್ಪ ಭಜಂತ್ರಿಗೆ ಸಂಬಂಧಪಟ್ಟಂತ 6 ಕಡೆ ಏಕಕಾಲಕ್ಕೆ ದಾಳಿ ನಡೆದಿದೆ. ಧಾರವಾಡದಲ್ಲಿ 3 ಕಡೆ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಲ್ಲಿ 2 ಕಡೆ, ಗದಗ ಜಿಲ್ಲೆ ನರಗುಂದದಲ್ಲಿ 1 ಕಡೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಭೇಟಿಯಾಡಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಉಪವಿಭಾಗದ ಎಇ ಕಾಶಿನಾಥ್ ಭಜಂತ್ರಿಗೆ ಶಾಕ್ ನೀಡಿದ್ದಾರೆ. ಕಾಶಿನಾಥ್ ಭಜಂತ್ರಿ 2 ಮನೆಗಳ ಮೇಲೆ ದಾಳಿ ನಡೆದಿದೆ. ಇನ್ನು ರೇಡ್ ಆಗ್ತಾ ಇದ್ದ ಹಾಗೇನೆ ಅಧಿಕಾರಿ ಕಾಶಿನಾಥ್ ಭಜಂತ್ರಿ ಮನೆಯಲ್ಲಿ ಹೈಡ್ರಾಮಾ ನಡೆಸಿದ್ದಾರೆ. 9 ಲಕ್ಷ ರೂಪಾಯಿ ಹಣದ ಗಂಟೇನಿದೆ ಅದನ್ನ ಗಂಟು ಕಿಟಕಿಯಿಂದ ಹೊರಗಡೆ ಬಿಸಾಡಿದ್ದಾರೆ. ಇತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಶ್ರೀನಿವಾಸ ಆಲದರ್ತಿ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ.
ಇನ್ನು ಇತ್ತ ದಾವಣಗೆರೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸಹಾಯಕ ನಿರ್ದೇಶಕ ಕಮಲ್ರಾಜ್ ನಿವಾಸದ ಮೇಲೆ ದಾಳಿ ನಡೆದಿದೆ. ಇನ್ನು ಎಸ್ಪಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಸಿಪಿಐ ಮಧುಸೂದನ್ ಪ್ರಭು ಸೇರಿದಂತೆ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ದಾಳಿ ನಡೆಸಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಬೀದರ್ನಲ್ಲೂ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪಗಳ ಹಿನ್ನೆಲೆಯಲ್ಲಿ ಜಿಲ್ಲಾ ತರಬೇತಿ ಕೇಂದ್ರದ ಅಧಿಕಾರಿ ರವೀಂದ್ರ ರೊಟ್ಟೆ ನಿವಾಸದ ಮೇಲೆ ದಾಳಿ ನಡೆದಿದೆ. ಬೀದರ್ ಹಾಗೂ ಬೆಂಗಳೂರು ಮನೆ ಮತ್ತು ಕಚೇರಿಯ ಮೇಲೆ ದಾಳಿ ನಡೆದಿದೆ. ಲೋಕಾಯುಕ್ತ ಡಿವೈಎಸ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಿದ್ದು ದಾಖಲೆಗಳ ಶೋಧ ಮುಂದುವರೆದಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಮೈಸೂರು ಪಾಲಿಕೆ ವಲಯ ಆಯುಕ್ತ ನಾಗೇಶ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ಮನೆ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆದಾಯಕ್ಕಿಂತಲೂ ಹೆಚ್ಚಿನ ಆಸ್ತಿಗಳಿಗೆ ಆ ದಾಖಲೆ ಕೊಡುವಂತೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರಿನ ಆಲ್ದೂರು ಬಳಿ ಬೀಟಮ್ಮ ಟೀಮ್ನ ಕಾಡಾನೆ ಸಾವು ಪ್ರಕರಣ ಸಂಬಂಧ ಮೆಸ್ಕಾಂನ 3 ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ವಿದ್ಯುತ್ ತಂತಿ ತಗುಲಿ ಕಾಡಾನೆ ಮೃತಪಟ್ಟ ಬಗ್ಗೆ ಅರಣ್ಯಾಧಿಕಾರಿ ಹರೀಶ್ ದೂರು ನೀಡಿದ್ದಾರೆ. ಈ ಸಂಬಂಧ ಅಧಿಕಾರಿಗಳ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ವ್ಯಾಪ್ತಿಯಲ್ಲಿ ಹೆಬ್ಬಳ್ಳಿ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿರುವಂತಹ ಚಿರತೆ ಕೊನೆಗೂ ಕೂಡ ಈಗ ಸೆರೆಯಾಗಿದೆ. ನಿನ್ನೆ ಮಧ್ಯಾಹ್ನ ಗ್ರಾಮದ ಪುಟ್ಟಲಿಂಗಮ್ಮ ಎಂಬ ಮಹಿಳೆ ತೋಟದ ಬಳಿ ಮೇಕೆಯನ್ನು ಮೇಯಿಸಿದ ವೇಳೆ ಚಿರತೆ ದಾಳಿ ನಡೆಸಿ ಪರಾರಿಯಾಗಿತ್ತು. ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಸೆರೆಗೆ ಬೋನನ್ನ ಇರಿಸಿದ್ರು. ಇದೀಗ 4 ವರ್ಷದ ಹೆಣ್ಣು ಚಿರತೆ ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಜೈಲಿನಿಂದ ಬಿಡುಗಡೆ ಆಗಿದ್ದ ವ್ಯಕ್ತಿಯ ಕೊಲೆಗೆ ಯತ್ನಿಸಿದ 3 ಆರೋಪಿಗಳನ್ನು ಉಳ್ಳಾಲ ಪೊಲೀಸರು ಬಂಧಿಸಿದ್ದಾರೆ. ಅಣ್ಣಪ್ಪಸ್ವಾಮಿ ಅಲಿಯಾಸ್ ಮನು, ಸಚಿನ್, ಖುಷಿತ್ ಬಂಧಿತ ಆರೋಪಿಗಳು. ಹಳೆಯ ಪ್ರಕರಣದಲ್ಲಿ ಜೈಲಿನಿಂದ ಬಿಡುಗಡೆ ಆಗಿದ್ದ ಮೊಹಮ್ಮದ್ ಆಸಿಫ್ ಮನೆಯವರೊಂದಿಗೆ ವಾಹನದಲ್ಲಿ ಮಂಗಳೂರಿನಿಂದ ಕೇರಳ ಕಡೆಗೆ ಹೋಗ್ತಾ ಇದ್ದ. ಈ ವೇಳೆ ಆರೋಪಿಗಳು ಮೊಹಮ್ಮದ್ ಆಸಿಫ್ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಎಸ್ಕೇಪ್ ಆಗಿದ್ರು. ಈ ಸಂಬಂಧ ದಾಳಿಗೊಳಗಾದ ಮೊಹಮ್ಮದ್ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು 3ರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೈಕ್ಗೆ ಸಿಮೆಂಟ್ ಬಲ್ಕಲ್ ಲಾರಿ ಗುದ್ದಿ ಸ್ಥಳದಲ್ಲಿ ಓರ್ವ ಸಾವನ್ನಪ್ಪಿದ್ದು 2 ಸ್ಥಿತಿ ಗಂಭೀರ ಆಗಿರುವಂತಹ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಗೊಲ್ಲಹಳ್ಳಿ ಬಳಿ ನಡೆದಿದೆ. 35 ವರ್ಷದ ಬಾಬು ಮೃತ ದುರ್ದೈವಿ. ಲಾರಿ ಚಕ್ರಕ್ಕೆ ಸಿಲುಕಿದ ಪರಿಣಾಮ ಸ್ಥಳದಲ್ಲೇ ಬಾಬು ಸಾವನ್ನಪ್ಪಿದ್ದು ಗಾಯಾಳುಗಳನ್ನ ದೊಡ್ಡಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಅಪಘಾತ ನಡೀತಾ ಇದ್ದಂತೆ ಲಾರಿ ಚಾಲಕ ಸ್ಥಳದಲ್ಲಿ ಲಾರಿ ಬಿಟ್ಟು ಎಸ್ಕೇಪ್ ಆಗಿದ್ದ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಕಳ್ಳತನ ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಕಳ್ಳರಿಂದ ವಸ್ತುಗಳನ್ನು ವಶಪಡಿಸಿಕೊಂಡು ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. 1 ವರ್ಷದಲ್ಲಿ ಬೆಳಗಾವಿ ನಗರದ ವಿವಿಧ ಪೊಲೀಸ್ ಠಾಣೆಯಲ್ಲಿ ಚಿನ್ನಾಭರಣ, ಹಣ ಕಳ್ಳತನ, ಬೈಕ್ ಕಳ್ಳತನ, ಮೋಟಾರ್ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು. ಪ್ರಕರಣವನ್ನು ಭೇದಿಸಿದ ಪೊಲೀಸರು ಕಳ್ಳತನವಾಗಿದ್ದ ಚಿನ್ನಾಭರಣ, ನಗದು, ದ್ವಿಚಕ್ರ ವಾಹನ ಸೇರಿದಂತೆ ಕಳುವಾಗಿದ್ದ ವಸ್ತುಗಳನ್ನು ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಬೈಕ್ನಲ್ಲಿ ಬಂದು ಕಳ್ಳರು ಸಬ್ ಕವರ್ ಕರೆದೊಯ್ದಿರುವಂತಹ ಘಟನೆ ಬೆಂಗಳೂರಿನ ಚಲಘಟ್ಟದಲ್ಲಿ ನಡೆದಿದೆ. ಬೈಕ್ನಲ್ಲಿ ಬಂದ 2ರಿಂದ ಕಳ್ಳತನವಾಗಿದ್ದು ಕಳ್ಳರ ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾತ್ರೋರಾತ್ರಿ ರೈತರ ತೋಟಕ್ಕೆ ನುಗ್ಗಿ ಪಂಪ್ಸೆಟ್ ಕೇಬಲ್ ಕದಿತಾ ಇದ್ದ ಕಳ್ಳರನ್ನ ರೈತರು ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಖದೀಮ್ರು ತುಮಕೂರು ತಾಲೂಕಿನ ಚಿಕ್ಕತೊಟ್ಲುಕೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ರೈತರ ಜಮೀನಿಗೆ ನುಗ್ಗಿ ಪಂಪ್ಸೆಟ್ಗೆ ಅಳವಡಿಸಿದ್ದ ಕೇಬಲ್ ಕಳ್ಳತನ ಮಾಡ್ತಾ ಇದ್ರು. ಕಳ್ಳರ ಕಾಟಕ್ಕೆ ಬೇಸತ್ತಿದ್ದ ರೈತರು ಕಳ್ಳರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೆ ಶಾಸಕ ವಿನಯ್ ಕುಲಕರ್ಣಿ ಜನ್ಮದಿನದ ಪ್ರಯುಕ್ತ ವೈಶುದೀಪ ಫೌಂಡೇಶನ್ ವತಿಯಿಂದ ಧಾರವಾಡದ ಜಿಲ್ಲಾಸ್ಪತ್ರೆಗೆ ಬೆಡ್ಶೀಟ್ ರಗ್ ವಿತರಣೆ ಮಾಡಲಾಯಿತು. ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಜಿಲ್ಲಾ ಸರ್ಜನ್ ಡಾಕ್ಟರ್ ಸಂಗಪ್ಪ ಗಾಬಿಗೆ ಬೆಡ್ಶೀಟ್ ಮತ್ತು ರಗ್ಗು ಹಸ್ತಾಂತರಿಸಿದರು. ಬೆಳಗಾವಿಯ ತಲಾಟಿ ವಿಠಲ ಡವಳೇಶ್ವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇದೀಗ ಹೆಚ್ಚಿನ ಪರಿಶೀಲನೆಗೆ ಅಂತ ಬಾಗಲಕೋಟೆಯ ಮನಗುಳಿ ಲೇಔಟ್ನಲ್ಲಿರೋ ವಕೀಲ ಎಎಚ್ ಕೇರಿ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ತಲಾಟಿ ಹಾಗೂ ವಕೀಲರ ಮಧ್ಯೆ ಹಣಕಾಸಿನ ವ್ಯವಹಾರ ನಡೆದಿರೋ ಶಂಕೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವಕೀಲರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬಾಗಲಕೋಟೆಯ ಮನೆ ಮೇಲೆ ದಾಳಿ ಕೂಡ ನಡೆದಿದೆ.
ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಿನ್ನಿ ಮಿಲ್ಕ್ ಕಂಪನಿ ಮೋಸದಾಟ ಪ್ರಕರಣ ತನಿಖೆಗೆ ಸಿಐಡಿ ಎಂಟ್ರಿ ಆಗಿದೆ. ಜಿನ್ನಿ ಮಿಲ್ಕ್ ಕಂಪನಿ ಖಾತೆ ಹೆಸರಿನಲ್ಲಿ 350ಕ್ಕೂ ಹೆಚ್ಚು ರೈತರಿಗೆ 13 ಕೋಟಿಗೂ ಅಧಿಕ ಹಣ ಪಂಗನಾಮ ಹಾಕಿದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಿತ್ತರಿಸಿತು. ವರದಿ ಬೆನ್ನಲ್ಲೇ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಎಫ್ಐಆರ್ ಹಾಕಿದ್ರು. ಜೊತೆಗೆ ಜಿಲ್ಲಾಡಳಿತ ರಿಪಬ್ಲಿಕ್ ಕನ್ನಡದ ವರದಿ ಆಧರಿಸಿ ಕಂಪನಿ ಕ್ಲೋಸ್ ಮಾಡಿಸಿದ್ರು. ಈಗಾಗಲೇ ಪ್ರಕರಣ ಸಂಬಂಧ ಕಂಪನಿಯ 5 ಜನ ಕಿಂಗ್ ಪಿನ್ಗಳನ್ನ ಪೊಲೀಸರು ಬಂಧಿಸಿದ್ರು. ಬಳಿಕ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿತ್ತು. ಇದೀಗ ಸಿಐಡಿ ಪೊಲೀಸರು ಮತ್ತಷ್ಟು ಆರೋಪಿಗಳನ್ನ ಬಂಧಿಸುವ ಸಾಧ್ಯತೆಗಳಿವೆ. ರಾಜ್ಯ ರಾಜಕಾರಣದಲ್ಲಿ ವಕ್ಫ್ ವಾರ್ ಜೋರಾಗಿದೆ. ಸಿಎಂ ಇಬ್ರಾಹಿಂ ವಿರುದ್ಧ ಜೋಶಿ ವಕ್ಫ್ ಆಸ್ತಿ ಕಬಳಿಕೆ ಆರೋಪಕ್ಕೆ ಕೇಂದ್ರ ಸಚಿವರಿಗೆ ಇಬ್ರಾಹಿಂ ಎಚ್ಚರಿಕೆ ನೀಡಿದ್ದಾರೆ. ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇಬ್ರಾಹಿಂ. ಪ್ರಹ್ಲಾದ್ ಜೋಶಿ ಇನ್ನೊಂದ್ಸಲ ಆರೋಪ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ. ಯತ್ನಾಳ್ ಮೇಲೆ ಕೇಸ್ ಹಾಕ್ದಂಗೆ ಇವ್ರ ಮೇಲೂ ಕೇಸ್ ಹಾಕ್ತೀನಿ. ಜೋಶಿ ಏನೆಲ್ಲ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಸುಮ್ಮನೆ ನನ್ನನ್ನ ಬೀದಿಗೆ ಎಳಿಬೇಡಿ ಅಂತ ಸಿಎಂ ಇಬ್ರಾಹಿಂ ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದ್ರು. ನನಗೆ ಬೀದಿಗೆ ಎಳಿಬೇಡ್ರಿ ಜೋಶಿ ಅವರೇ. ಜಗನ್ನಾಥರಾವ್ ಜೋಶಿ ಜೊತೆ ಕೆಲಸ ಮಾಡೋದು ನಾನು. ನೀವಂತ ಪತಿವರ್ತರಲ್ಲ. ನಿಮ್ಮ ಪಾವಿತ್ರ ಏನೋ ಗೊತ್ತಿದೆ. ಹುಬ್ಬಳ್ಳಿ ಮೈದಾನದಾಗ ಬಂದು ನಾನು ಹೇಳ್ಬೇಕಾಗತ್ತೆ. ನಿಮಗೆ ಧೈರ್ಯ ಇದ್ದರೆ ಹೇಳಿ ಎಲ್ಲಿ ಯಾವ ಆಸ್ತಿ ಅಂತ. ಇಲ್ಲ ಬಾಯಿ ಮುಚ್ಕೊಂಡು ಕ್ಷಮೆ ಕೇಳಿ. ದಾಖಲೆ ಕೇಳ್ತಾ ಇದ್ದೀರಾ? ಹೌದು. ಎಲ್ಲಿ ವಕ್ಫ್ ತಿಂದ್ರು, ಯಾರು ಎಲ್ಲಿ ತಿಂದ್ರು, ಯಾವ ತಿಂದ್ರು ಹೇಳ್ಬೇಕಲ್ಲ. ಜೋಶಿ ಹೇಳ್ರಿ. ಜೋಶಿ ಗಂಡಸ್ಥಾನ ಇದ್ರೆ ಕಮಾನ್ ಚಾಲೆಂಜ್ ಮಾಡಿ ಹೇಳ್ತೀನಲ್ಲ ನಾನು. ಹೇಳು, ನನಗೆ ಬೀದಿಗೆ ಎಳಿಬೇಡ್ರಿ. ವಕ್ಫ್ ಬೋರ್ಡ್ ರೀತಿಯಲ್ಲಿ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಿರುವಂತಹ ರೈತರ ಜಮೀನುಗಳಿಗೆ ಅರಣ್ಯ ಇಲಾಖೆ ನೋಟಿಸ್ ಅನ್ನು ಕೊಟ್ಟಿದೆ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಅಗರ, ಗೋಕುಂಟೆ ಸೇರಿದಂತೆ ನೂರಾರು ರೈತರ ಭೂಮಿ ಒತ್ತುವರಿ ತೆರವಿಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಹೀಗಾಗಿ ಸುಮಾರು 25 ರೈತರಿಗೆ ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟಿದ್ದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ನಾವಂತೂ ಈ ಸಾಲಿ ನಾವು ಕೂತ್ಕೊಂಡು ಹರ್ತಾಳ ಮಾಡಬೇಕಾಗ್ತದೆ. ಇನ್ನು ಅನ್ಯಾಯ ಹೋಗ್ಬಿಟ್ಟಿದ್ಯಾ? ಇಲ್ಲ ನಿಮ್ಗೆ ಓದಕ್ ಬರಲ್ವಾ? ಬಿಡಿ, ಕಡಿಬಿಡಿ. ರೈತರಿಗೆ ತೊಂದರೆ ಕೊಡ್ಬೇಡಿ. ರೈತರ ಬೇಕೇ ಬೇಕು. ರೈತ ಬಂದು ಓಟಿಗೆ ಬಲ ಇದೆ. ಇವತ್ತು ಮತ್ತು ನಾಳೆ ಸಿಎಂ ಮೈಸೂರು ಜಿಲ್ಲೆ ಪ್ರವಾಸ ಕೈಗೊಂಡಿದ್ದಾರೆ. ಇವತ್ತು ಇಡೀ ದಿನ ಎಚ್ಡಿ ಕೋಟೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡ್ತಾರೆ. ವಾಲ್ಮೀಕಿ ಜಯಂತಿಯಲ್ಲಿ ಕೂಡ ಸಿಎಂ ಭಾಗಿಯಾಗ್ತಾರೆ. ನಾಳೆ ಮೈಸೂರು ಮತ್ತು ಟಿ ನರಸೀಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಇನ್ನು ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರುಗಳು ಸಾಥ್ ನೀಡಲಿದ್ದಾರೆ. ಇನ್ನು ಹಾಯಾಗಿದ್ದ ಸಚಿವರಿಗೆ ಇದೀಗ ಹೈಕಮಾಂಡ್ ನಡೆಯಿಂದ ನಡುಕ ಶುರುವಾಗಿದೆ. ರಾಜ್ಯ ಸರ್ಕಾರದ ಮೇಲೆ ಸಾಲು ಸಾಲು ಆರೋಪ ಕೇಳಿ ಬಂದಿದ್ದು ಕಳಂಕಿತ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡುವಂತೆ ಬೇಡಿಕೆ ಬಂದಿದೆ. ಹೀಗಾಗಿ ಹೈಕಮಾಂಡ್ ಸುಮಾರು 15 ಸಚಿವರಿಗೆ ಕೊಡಲು ಸಿಎಂ ಹಾಗೆ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಆದ್ರೀಗ ತಮ್ಮ ಆಪ್ತರನ್ನ ಉಳಿಸಿಕೊಳ್ಳಲು ಸಿಎಂ ಡಿಸಿಎಂ ಹರಸಾಹಸ ಪಡ್ತಾ ಇದ್ದಾರೆ. ಇವರ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ. ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ನಡೆಸಿದೆ. ಅಬಕಾರಿ ಹಗರಣ ತೆರೆದಿಡುವಂತೆ ಬಿಜೆಪಿ ಹೈಕಮಾಂಡ್ ಸೂಚಿಸಿದೆ. ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ಲೂಟಿ ಅಸ್ತ್ರ ಪ್ರಯೋಗ ಆಗಿದ್ದು ಕರ್ನಾಟಕ ಸರ್ಕಾರ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ರು. ಇದೀಗ ರಾಜ್ಯದ ಮೂಲೆ ಮೂಲೆಗೂ ಹಗರಣವನ್ನ ತೆರೆದಿಡಿ ಅಂದ್ರೆ ಅದರ ಡೀಟೇಲ್ಸ್ ನ ಹೇಳಿ ಜನಕ್ಕೆ ಅಂತ ಬಿಜೆಪಿ ಹೈಕಮಾಂಡ್ ಬಿಜೆಪಿ ನಾಯಕರುಗಳಿಗೆ, ರಾಜ್ಯ ನಾಯಕರುಗಳಿಗೆ ಸೂಚನೆ ನೀಡಿದ್ದು ಹೈಕಮಾಂಡ್ ಆದೇಶವನ್ನು ಪಾಲಿಸೋದಕ್ಕೆ ಬಿಜೆಪಿ ನಾಯಕರು ಇವತ್ತಿನಿಂದಾನೇ ಫೀಲ್ಡ್ಗೆ ಇಳಿದಿದ್ದಾರೆ. ಇದು ಮೂಡ ಹಗರಣದ ಬಿಗ್ ಸ್ಟೋರಿ. 50-50 ಅನುಪಾತದ ಅಡಿ ಸೈಟ್ ಪಡೆದವರ ಮತ್ತೊಂದು ಪಟ್ಟಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 125 ಜನರಿಗೆ ಬರೋಬ್ಬರಿ 928 ನಿವೇಶನ ಹಂಚಿಕೆ ಮಾಡಲಾಗಿದೆ. 2 ದಿನಗಳ ಹಿಂದೆ 211 ಸೈಟ್ಗಳ ಪಟ್ಟಿ ಬಿಡುಗಡೆ ಮಾಡಲಾಗಿತ್ತು. ಇದೀಗ 928 ನಿವೇಶನ ಹಂಚಿಕೆ ಮಾಡಿರುವಂತಹ ಪಟ್ಟಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸಿದ್ದರಾಮಯ್ಯ ಆಪ್ತ ಹಿತ್ಕಲ್ ಪಾಪಣ್ಣ, ಅಬ್ದುಲ್ ವಾಹಿ ಸೇರಿದಂತೆ 30 ಜನರಿಗೆ ಸೈಟ್ ಹಂಚಿಕೆ ಆಗಿರುವುದು ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇರೋ ಆರೋಪ ಕೇಳಿಬಂದಿದೆ. ಮಂಡ್ಯದ ತಗ್ಗಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಕಾಮಗಾರಿ ಬಿಲ್ ಪಾವತಿ ಮಾಡೋದಕ್ಕೆ ಕಮಿಷನ್ ಪಡೆಯೋ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ 50,000 ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಆಪ್ತನಾಗಿರುವ ಅನಿಲ್ ಕುಮಾರ್ ಲಂಚ ಪಡಿತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಇನ್ನು ಈ ಹಿಂದೆಯೂ ಕೂಡ ಆರೋಪಿ ಅನಿಲ್ ಕುಮಾರ್ ಉದ್ಯಮಿ ಮೇಲೆ ಗೂಂಡಾಗಿರಿ ಪ್ರದರ್ಶಿಸಿ ಜೈಲು ಸೇರಿದ್ದಾನೆ. ಈ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಬಂದಿದ್ದು. ಇನ್ನು 2 ತಿಂಗಳ ಹಿಂದೆ ನಡು ರಸ್ತೆಯಲ್ಲಿ ಉದ್ಯಮಿ ಚಂದ್ರೇಗೌಡ ಎಂಬುವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ. ಆದರೆ ಶಾಸಕರ ಆಪ್ತ ಎಂಬ ಕಾರಣಕ್ಕೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಳ್ಳದೆ ಸೈಲೆಂಟ್ ಆಗಿದ್ರು. ಬಳಿಕ ಸೆಪ್ಟೆಂಬರ್ 17ರಂದು ರಿಪಬ್ಲಿಕ್ ಕನ್ನಡದಲ್ಲಿ ಅನಿಲ್ ಗೂಂಡಾಗಿರಿ ಬಗ್ಗೆ ವರದಿ ಪ್ರಸಾರ ಆಗ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡು ಕೇಸನ್ನು ದಾಖಲಿಸಿದ್ರು. ಜೊತೆಗೆ ಆರೋಪಿ ಅನಿಲ್ನನ್ನ ಬಂಧಿಸಿದ್ರು. ಇದೀಗ ಶೌಚಾಲಯ ಕಾಮಗಾರಿ ಬಿಲ್ ಕೊಡಿಸಲು 50,000 ರೂಪಾಯಿ ಲಂಚ ಪಡೆಯುವಾಗ ಲೋಕಬಲೆಗೆ ಬಿದ್ದಿದ್ದಾನೆ. ತೆರಿಗೆ ಕಟ್ಟದ ಮಾಲೀಕರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಪಾಲಿಕೆ ಮುಂದಾಗಿದೆ. ಯಾರು ತೆರಿಗೆ ಕಟ್ಟಿಲ್ಲ ಅವರ ಶಾಪ್ಗಳನ್ನ ಡಿಸೆಂಬರ್ 1ನೇ ತಾರೀಕಿಂದ ಬಂದ್ ಮಾಡೋದಕ್ಕೆ ಪಾಲಿಕೆ ನಿರ್ಧರಿಸಿದೆ. ನಿಮ್ಮ ಅಂಗಡಿ, ಹೋಟೆಲ್, ಶಾಪ್ಗಳನ್ನ ಕ್ಲೋಸ್ ಮಾಡ್ತೀವಿ, ಮನೆ, ಅಪಾರ್ಟ್ಮೆಂಟ್ಗಳಿಗೆ ಬೀಗ ಹಾಕಲ್ಲ. ಇದು ಕೊನೆಯ ವಾರ್ನಿಂಗ್ ಅಂತ ಬಿಬಿಎಂಪಿ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನರಿಗೆ ಇನ್ನೊಮ್ಮೆ ಬೇಡ್ತಾ ಇದ್ದೇವೆ, 30 ನವೆಂಬರ್ಗೆ ಈ ಸುಂದರ ಅವಕಾಶ ವಾಪಸ್ ಬರುವುದಿಲ್ಲ. ಇದು ಇನ್ಕ್ರೀಸ್ ಆಗುವುದಿಲ್ಲ, ಎಕ್ಸ್ಟೆನ್ಷನ್ ಯಾವುದೇ ಪರಿಸ್ಥಿತಿಯಲ್ಲಿ ಆಗುವುದಿಲ್ಲ. ಹೀಗಾಗಿ ಎಲ್ಲರೂ ತಮ್ಮ ಕರ ಏನಿದೆ, ಈಗ ಕರ ಸಮಾಧಾನ ಸ್ಕೀಮ್ ಏನಿದೆ, ಇದರಲ್ಲಿನೇ ಬೃಹತ್ OTSನಲ್ಲಿ ಅವರು ದುಡ್ಡು ತುಂಬಿಟ್ರೆ ಅವರಿಗೆ ಶಾಂತಿ ಇರುತ್ತದೆ, ಮನಸ್ಶಾಂತಿ ಇರುತ್ತದೆ. ಇನ್ನು ದರ್ಶನ್ಗೆ ಸುಪ್ರೀಂ ದಿಗಿಲು ಶುರುವಾಗಿದೆ. ಹೇಗಾದ್ರೂ ಮಾಡಿ ಹೈಕೋರ್ಟ್ನಲ್ಲೇ ಜಾಮೀನು ಪಡೆಯೋಕೆ ದರ್ಶನ್ ಪ್ಲಾನ್ ಅನ್ನು ನಡೆಸಿದ್ದಾರೆ. ಆಪರೇಷನ್ ಆಗದೆ ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜಾಮೀನು ವಿಚಾರಕ್ಕೆ ಸುಪ್ರೀಂ ಅಂಗಳಕ್ಕೆ ಹೋಗಬಾರದು. ಒಂದು ವೇಳೆ ಸುಪ್ರೀಂ ಅಂಗಳಕ್ಕೆ ಹೋಗಿ ಜಾಮೀನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕನಿಷ್ಠ 1 ವರ್ಷ ಜೈಲಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ದರ್ಶನ್ಗೆ ಸುಪ್ರೀಂ ಭೀತಿ ಶುರುವಾಗಿದೆ. ಇನ್ನು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜಾಮೀನಿನ ಮೇಲೆ ಹೊರಬಂದಿರುವ ದಾಸನಿಗೆ ಜೈಲಿನಲ್ಲಿರೋ ಪವಿತ್ರಳದ್ದೇ ಚಿಂತೆಯಾಗಿದೆಯಂತೆ. ದರ್ಶನ್ ಆಪ್ತ ವಲಯದಲ್ಲಿ ಹೊಸದೊಂದು ಚರ್ಚೆಗೆ ಇದು ಕಾರಣವಾಗಿದೆ. ದಾಸನಿಗೆ ಈಗಾಗಲೇ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆದರೆ ದರ್ಶನ್ ಆಪ್ತರ ಬಳಿ ಹೋಗಿ ಪವಿತ್ರಾಗೂ ಜಾಮೀನು ಸಿಗುವಂತೆ ಮಾಡಿ ಎಂದಿದ್ದಾರಂತೆ. ಇಷ್ಟೆಲ್ಲ ಆದ್ರೂ ಕೂಡ ದರ್ಶನ್ ಯಾಕೆ ಪವಿತ್ರಳಿಂದ ದೂರ ಸರಿತಾ ಇಲ್ಲ? ಪವಿತ್ರ ಗೌಡ ಬಳಿ ದರ್ಶನ್ ವೀಕ್ನೆಸ್ ಏನಾದ್ರೂ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಂದ ದರ್ಶನ್ ಹೊರಗೆ ಹೋಗ್ತಿದ್ದಂತೆ ಜೈಲು ಸಿಬ್ಬಂದಿ